नमस्कार मामा. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीमते रामानुजाय नमः. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो वाग्मदीमहे वृणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयम्. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते. यस्य द्विरदवक्त्राद्याः पारिषद्याः परशतं विघ्नान् निघ्नन्ति सततं विश्वक्सेनं तमाश्रये. दिव्याकारं सर्वजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे.
व्यासं वसिष्ठनप्तारं शक्ते पौत्रमकल्मषम्बराशरात्मजं वन्दे जगदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधिये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्याहासं ततो जयमुदीरयते कृष्णं कमलभद्राक्षं वन्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे प्रह्लादविन्दाय तपत्नेत्राय त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्ध्रुवः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणश्च भीष्मद्रोणतथा जयद्रथजला गान्धार नीलोत्पल शल्यग्राहवती कृपेण महिनी कर्णेन वेलाकुला श्वत्थामविकर्णघोरमकरा दुर्योधनावर्तिनी सोत्तीर्णः खलु पाण्डवैर्नदी कैवर्तके केशवे धर्मे च जगामे च मोक्षे च भरदर्शव यदि हस्ति तदन्यत्र यन्ने हस्ति न तत्क्वचित् महत्त्वे च गुरुत्वे च ध्येयपाठं यतोऽधिकं महत्त्वात् भारवत्वाच्च महाभारतमुच्यते। अष्टमैषी समेता श्रीकृष्णाय परब्रह्मणे नमः। अथ श्रीमन्महाभारते द्रोणपर्वे जयद्रथवधपर्वः एकपञ्चाशत् सर्गः अध्यायः 151 एकपञ्चाशत् ಸೈಂಧವ ವಧದಿಂದ ದುಃಖಿತನಾದ ದುರ್ಯೋಧನ ದ್ರೋಣನ ಬಳಿಗೆ ಬಂದು ವ್ಯಸನ ಪಟ್ಟಿತು. ಧೃತರಾಷ್ಟ್ರ ಸೈಂಧವನ ಹತನಾದ ಮೇಲೆ ನಿನ್ನ ಮಗನಿಗೆ ಮುಂದಿನ ಯುದ್ಧದಲ್ಲಿ ಉತ್ಸಾಹ ತಪ್ಪಿ ಹೋಯಿತು. ಮಹಾವ್ಯಸನದಿಂದ ಕಣ್ಣೀರು ಬಿಡುತ್ತಾ ಆಗಾಗ ಕೋಪದಿಂದ ತುಟಿಗಳನ್ನು ಕಚ್ಚುತ್ತಾನೆ. ಆಗಾಗ ಸರ್ಪದಂತೆ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಲೋಕಕ್ಕೆಲ್ಲ ಅಪರಾಧಿಯಾದ ಆ ನಿನ್ನ ಮಗನ ವ್ಯಸನಕ್ಕೆ ಪಾರವೇ ಇರಲಿಲ್ಲ. ಒಂದು ಕಡೆ ಅರ್ಜುನನು, ಇನ್ನೊಂದು ಕಡೆ ಭೀಮ, ಮತ್ತೊಂದು ಕಡೆ ಸಾತ್ಯಕಿ, ಈ ಮೂವರಿಂದ ತನ್ನ ಸೈನ್ಯ ಘೋರವಾದ ಕೊಲೆಗೀಡಾದದ್ದನ್ನು ನೋಡಿ ಅವನಿಗೆ ಮಹಾನ್ ವ್ಯಸನದಿಂದ ಎಡೆಬಿಡದೆ ಕಣ್ಣೀರು ಸುರಿತಾ ಇತ್ತು. ಕೆಲವೊಮ್ಮೆ ಈ ರೀತಿ ಮಾತುಗಳು ಬರ್ಬೋದಲ್ಲ. ನಾನು ಕೇಳಿದ್ದೇನೆ ಇನ್ನ ಏನು ದುರ್ಯೋಧನ ಏನ್ ಕಷ್ಟಪಟ್ಟ, ಇರೋ ದಿವಸ ಚೆನ್ನಾಗಿ ಮಜವಾಗಿ ರಾಜ್ಯಭಾರ ಭೋಗ ಅನುಭವಿಸ್ದ. ಅವನ ಮನಸ್ಸಿಗೆ ಏನೇನ್ ಮುಂತೋ ಅದನ್ನೆಲ್ಲ ಮಾಡ್ದ. ಕೆಟ್ಟದನ್ನೇ ಮಾಡ್ಲಿ, ಸತ್ತ ಮೇಲೆ ನೋಡ್ಕೋಣ, ಅವ್ನು ನರ್ಕಕ್ಕೆ ಹೋಗ್ತಾನೋ ಅದೆಲ್ಲ. ಇಲ್ಲಿದ್ದಾಗ ಚೆನ್ನಾಗಿದ್ನಲ್ಲ ಅಂತಂದ್ರೆ ಚೆನ್ನಾಗಿದ್ನೋ ಇಲ್ಲಿ ಅದನ್ನ ತಿಳಿಸ್ತಾ ಇರೋದು. ಇಲ್ಲಿ ಅನ್ಯಾಯ, ಅಧರ್ಮ, ಅನೀತಿ, ಅಶಾಸ್ತ್ರ ವಿಧಿಯಲ್ಲಿ ನಾಡೋದ್ರಲ್ಲಿ ಅಥವಾ ಅದನ್ನ ಮಾಡೋದ್ರಲ್ಲಿ ಅಂತ ಮಾಡೋದ್ರ ಜೊತೆಗೆ ಸೇರೋದ್ರಲ್ಲಿ ಇದ್ರೆ ಅದಕ್ಕೆ ಫಲಗಳನ್ನ ಅನುಭವಿಸ್ಬೇಕಾಗತ್ತೆ. ಇದೇ ಎಲ್ಲವೂ ಒಂದೊಂದು ತಿಳಿಯುವಂತ. ಹೋಗ್ಲಿ, ಈ ದುಃಖ ಒಂದ್ ದಿವ್ಸಕ್ಕೆ ಮಾತ್ರನ? ಪ್ರತಿ ಸಲಿನೂ ಸೋಲಾಗ್ತಾ ಇದೆ. ಭೀಷ್ಮ ಹೋದ, ಒಬ್ಬೊಬ್ರು ಒಂದೊಂದು ದಿವ್ಸಕ್ಕೂ ಕೂಡ. ಆದ್ರೆ ಅವನ್ ಸುಖವಾಗಿದ್ದೆ ಅನ್ನೋದು ಸಮಾಜದಲ್ಲಿ ಅನ್ಸುತ್ತೆ. ದುರ್ಯೋಧನ ಏನ್ ಮಾಡಿದ್ದು? ಇಲ್ಲಿ ಇದ್ದಾಗಂತೂ ಇದ್ನೋ ಅನ್ಯಾಯನೇ ಮಾಡ್ಲಿ. ಆ ನಿನ್ನ ಮಗನ ವ್ಯಸನಕ್ಕೆ ಪಾರವೇ ಇರ್ಲಿಲ್ಲ ಅಂತಾನೆ. ಸಂಜಯ ಹೇಳ್ತಾರೋ ಮಾತಿದು. ತನ್ನ ಸೈನ್ಯ ಘೋರವಾಗಿ ಕೊಲೆಗಿಡೋದನ್ನ ನೋಡಿ ಅವನಿಗೆ ಮಹಾ ವ್ಯಸನದಿಂದ ಎಡಬಿಡದೆ ಕಣ್ಣೀರು ಸುರಿತಾ ಇತ್ತು. ಅವನ ಮುಖದ ಬಣ್ಣ ಗೆಟ್ಟಿತ್ತು, ಮೈ ಬಡವಾಯಿತು. ಆಗ ಅವನಿಗೆ ಭೂಮಿಯಲ್ಲಿ ಅರ್ಜುನಿಗೆ ಸಮಾನನಾದ ಯುದ್ಧ ವೀರನೇ ಇಲ್ಲ ಎಂದು ಮನಸ್ಸಿಗೆ ತೋರ್ತು. ದ್ರೋಣನಾಗಲಿ, ಕರ್ಣನಾಗಲಿ, ಕೃಪಾ ಅಶ್ವತ್ಥಾಮರಾಗಲಿ ಅರ್ಜುನನ ಯುದ್ಧಕ್ಕೆ ನಿಲ್ಲಲು ಸಮರ್ಥರೇ ಅಲ್ಲ ಎಂಬ ನಿರ್ಧಾರವು ಅವನು ಉಂಟಾಯ್ತಂತೆ. ನೋಡಿ, ದ್ರೋಣ ಯಾರು ಅರ್ಜುನನಿಗೆ ಸಮನಲ್ಲ ಅನ್ನೋದು. ಆಗ ಅವನು ತನ್ನಲ್ಲಿ ತಾನು, ಅಯ್ಯೋ, ನನ್ನ ಕಡೆಯ ಮಹಾರಥರನ್ನೆಲ್ಲ ಹೊಡೆದೋಡಿಸಿ ಅರ್ಜುನನು ಸೈಂಧವ ವಧ ಎಂಬ ಪ್ರತಿಜ್ಞೆಯನ್ನ ಪೂರೈಸಿಕೊಂಡಲ್ಲ. ನಮ್ಮಲ್ಲಿ ಅವನನ್ನು ಒಬ್ಬನಾದ್ರೂ ತಡೆಯಲಾರದೆ ಹೋದನಲ್ಲ. ಮುಖ್ಯವಾಗಿ ಕೌರವ ಪಕ್ಷದ ದೊಡ್ಡ ಸೈನ್ಯವೆಲ್ಲ ಕ್ಷೀಣಿಸ್ತು. ಸಾಕ್ಷಾತ್ ದೇವೇಂದ್ರನೇ ನಮ್ಮ ಸಹಾಯಕ್ಕೆ ಬಂದ್ರು ಅದನ್ನು ರಕ್ಷಿಸಿಕೊಳ್ಳಲಾರ. ಆಹಾ, ಯಾವನಲ್ಲಿ ಪೂರ್ಣವಾದ ಭರವಸೆಯನ್ನಿಟ್ಟು ನಾನು ಯುದ್ಧಕ್ಕಾಗಿ ನಿಶ್ಚಯಿಸಿದನೋ ಆ ಕರ್ಣನೇ ಪರಾಜಿತನಾದ. ಒಂದ್ಸಲಿನ ಕರ್ಣ ಸೋತಿದ್ದು ಸಾತ್ಯಕಿ ಹತ್ರ. ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ರಲ್ಲಿ ಎಷ್ಟು ಬಾರಿ ಸೋತು
ಎಲ್ಲ ಪ್ರಾಣ ಉಳಿಸ್ಕೊಳಕ್ ಓಡೋಗಿದ್ದು, ಮತ್ತೆ ಬೇರೆ ಬಿಲ್ಲು ಬಾಣ ತಗೊಂಡು ಬಂದಿದ್ದು, ಮತ್ತೆ ಸೋತಿದ್ದು. ಸೈಂಧವನು ಸಮೃತನಾದ. ಹಿಂದೆ ಸಭಾ ಮಧ್ಯದಲ್ಲಿ ತನ್ನ ವೀರ್ಯ ಮದದಿಂದ ಪಾಂಡವರನ್ನ ಕುರಿತು ಕ್ರೂರ ವಾಕ್ಯಗಳಿಂದ ಧಿಕ್ಕರಿಸಿದ ಆ ಕರ್ಣನೇ ಯುದ್ಧದಲ್ಲಿ ಸೋತು ಹಿಂತಿರುಗಿದ. ಇಂಥವ್ರನ್ನ ನೆಚ್ಕೊಂಡ್ರೆ ಇನ್ನೇನಾಗತ್ತೆ? ದುಷ್ಟ ಚತುಷ್ಟಯಗಳು ಅಂತ ಇವರು ಸಲಹೆಗಳು. ಹಿಂದೆ ಸಂಧಿಗಾಗಿ ಬಂದ ಕೃಷ್ಣನನ್ನೂ ಕೂಡ ನಾನು ನಿರಾಕರಿಸಿದ್ದು ಆ ಕರ್ಣನ ಬಲವನ್ನು ನಂಬಿಯೇ. ಭಗವಂತನ್ ಬಿಟ್ಬಿಟ್ಟು ಬೇರೆ ಯಾರನ್ನೋ ನಂಬೋದ್ರ ಇದೇ ಆಗೋದು. ಕರ್ಣನ ಪರಾಕ್ರಮದಲ್ಲಿ ನಂಬಿಕೆಯಿಂದಲೇ ನಾನು ಆ ವಾಸುದೇವನನ್ನು ಕೂಡ ತೃಣಕ್ಕಿಂತಲೂ ಕಡಿಯಾಗಿ ಎಣಿಸಿದೆ. ಅಂತಹ ಕರ್ಣನೇ ಯುದ್ಧದಲ್ಲಿ ಜಿತನಾದ ಮೇಲೆ ನಮಗೆ ರಕ್ಷಕರಾರು ಎಂದು ದುರ್ಯೋಧನ ಮಹಾವ್ಯಸನದಿಂದ ದ್ರೋಣದ ಬಳಿಗೆ ಹೊರಟ. ದ್ರೋಣ ಅಲ್ಲಿ ತನ್ನ ಸೈನ್ಯದ ಕ್ಷೇಮನೆಲ್ಲ ಅವನಿಗೆ ತಿಳಿಸಿದ. ದ್ರೋಣನಿಗೆ ಪಾಂಡವರಿಗೆ ಉಂಟಾದ ಜಯವನ್ನ ಸುಧಾಭಿಷಿಕ್ತರಾದ ಅನೇಕ ರಾಜರ ಮರಣವನ್ನು ನೋಡಿದ್ಯಾ? ನಮ್ಮ ಪಿತಾಮಹನಾದ ಭೀಷ್ಮನನ್ನು ಮುಂದಿಟ್ಕೊಂಡು ಬಂದಾಗಲೂ ನಮ್ಮವರು ಅರ್ಜುನನಿಂದ ಹತರಾದ್ರು. ಶಿಖಂಡಿಯು ಆ ಭೀಷ್ಮಾಚಾರ್ಯನನ್ನು ತಾನೇ ಜಯಿಸಿದೆ ಎಂಬ ಗರ್ವದಿಂದ ಎಲ್ಲಾ ಪಾಂಚಾಲ ವೀರರೊಡನೆ ಸೇನೆ ಮುಂಭಾಗದಲ್ಲಿದ್ದಾನೆ. ನಿನಗೆ ಪ್ರಿಯ ಶಿಷ್ಯನಾಗಿ ಶತ್ರುಗಳಿಗೆ ದುರ್ಜಯ ಎನಿಸಿಕೊಂಡ ಜಯದ್ರಥನು ಕೂಡ ಅರ್ಜುನನಿಂದ ಹತನಾದ. ನೋಡಿ, ದ್ರೋಣಾಚಾರ್ಯ ಹತ್ರ ಯಾರ್ಯಾರು ಇದನ್ನ ಅಸ್ತ್ರವಿದ್ಯೆಯನ್ನು ಕಲ್ತಿದ್ದು ಅಂತ. ಜಯದ್ರಥನು ಒಬ್ಬ ಅವರಲ್ಲಿ. ಜಯದ್ರಥ ವಧಕ್ಕಾಗಿ ಅರ್ಜುನನ ಮುಂದೆ ಮುಂದೆ ಬರುವಾಗ ನಮ್ಮ 7 ಅಕ್ಷೋಹಿಣಿ ಸೈನ್ಯಗಳನ್ನು ಕೊಂದು ತೀರಿಸ್ಬಿಟ್ಟ. ಕೃಷ್ಣನಲ್ಲಿ ಹೋದಾಗ ಸಂಧಾನಕ್ಕಲ್ಲ, ಯುದ್ಧದ ಇದಕ್ಕೆ ಅವನ ಸಹಾಯ ಯಾಚಿಸಿ ಹೋಗಿದ್ದು. ಆಗ್ಲೂ ಅಷ್ಟೇ, ಎಷ್ಟು ತಿರಸ್ಕಾರ ಇವನಿಗೆ. ಆದ್ರೆ ಅವನ ಹತ್ರ ಇರೋ ಸೈನ್ಯ ಬೇಕಾಗಿತ್ತು ಇವನಿಗೆ. ನಂಬರ್ಸ್ ಪಾಂಡವರಿಗಿಂತ ನನ್ನ ಹತ್ರ ಹೆಚ್ಚು ಸೈನ್ಯ, ಅಕ್ಷೋಹಿಣಿ ಸೈನ್ಯ ಇದೆ ಅಂತ. ಏನಾಯ್ತು? ಒಂದೇ ದಿವಸದಲ್ಲಿ 7 ಅಕ್ಷೋಹಿಣಿ ಸೈನ್ಯ. ನನಗೆ ವಿಜಯವನ್ನು ಹಿತವನ್ನು ಕೋರಿ ಉಪಕಾರ ಮಾಡುವುದಕ್ಕೆ ಬಂದ ನನ್ನ ಸುಹೃದಗಳೆಲ್ಲ ಯಮಪುರಿಗೆ ಕಳುಹಿಸಲ್ಪಟ್ರು. ಆಬ್ಲಿಗೇಷನ್ನೋ ದಾಕ್ಷಿಣ್ಯವೋ ಅಧರ್ಮದ ಜೊತೆಗೆ ಸೇರಿದ್ರೆ ಅನುಭವಿಸ್ಬೇಕು. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಧರ್ಮ ಅಧರ್ಮ ಎರಡು ಇರೋದು ಅದರಲ್ಲಿ. ಹೇಗೆ ತಾನೇ ನಾನು ಅವರ ಋಣವನ್ನು ತೀರಿಸಿ ಅವರಲ್ಲಿ ಆನ್ರಣ್ಯವನ್ನು ಹೊಂದುತ್ತೇನೆ. ನನಗಾಗಿ ಎಲ್ರು ಬಂದು ಪ್ರಾಣ ಬಿಟ್ರಲ್ಲ. ಭೂಮಿಯನ್ನ ಸಾಧಿಸಿಕೊಡಬೇಕೆಂದು ಬಂದಂತಹ ಭೂಪತಿಗಳೆಲ್ಲರೂ ತಮಗಿದ್ದ ಐಶ್ವರ್ಯವನ್ನು ಕಳೆದುಕೊಂಡು ಭೂಮಿಯ ಮೇಲೆ ಮಲಗುವಂತಾಯ್ತು. ಹೀಗೆ ನಾನೇ ನನ್ನ ಮಿತ್ರರ ನಾಶಕ್ಕೆ ಕಾರಣ ಎನಿಸಿದೆ. ಇಂತಹ ಕುತ್ಸಿತ ಸ್ವಭಾವದ ನನಗೆ ಇನ್ನು ಸಾವಿರಾರು ಅಶ್ವಮೇಧಗಳಿಂದಲೂ ಪ್ರಾಯಶ್ಚಿತ್ತ ಇಲ್ಲ. ವಿವೇಕ. ಅಷ್ಟು ಯಾಗಗಳು ನನ್ನನ್ನು ಶುದ್ಧಿ ಮಾಡಲಾರವು. ಲೋಭಿಯೋ ಪಾಪಿಯೋ ಧರ್ಮಘಾತಕನೂ ಆದಂತ ನನ್ನ ಸಹಾಯಕ್ಕಾಗಿ ಬಂದವರೆಲ್ಲ ತಮ್ಮ ಪ್ರಾಣವನ್ನು ಒಪ್ಪಿಸಿ ಯಮಪುರಿಗೆ ಸಾಗ್ಬಿಟ್ರು. ಮಹಾಪತಿತನು ಮಿತ್ರ ದ್ರೋಹಿಯೂ ಆದ ನನಗೆ ಈ ಭೂಮಿಯೂ ಕೂಡ ಬಾಯಿ ತೆರೆದು ದಾರಿಯನ್ನು ಕೊಡಲಾರದು. ಅಯ್ಯೋ, ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಅನೇಕ ರಾಜರ ನಡುವೆ ಮಲಗಿರುವ ನಮ್ಮ ಪಿತಾಮಹನನ್ನ ನಾನು ರಕ್ಷಿಸಲಾರದೆ ಹೋದೆ. ಅನಾರ್ಯನು ಮಿತ್ರದ್ರೋಹಿಯೋ ಅಧಾರ್ಮಿಕನೂ ಆದ ನನ್ನನ್ನು ಕುರಿತು ತನ್ನ ಪುಣ್ಯದಿಂದ ಪರಲೋಕವನ್ನು ಜಯಿಸಿದ ಆ ಮಹಾತ್ಮನು ಏನಂದು ಹೇಳ್ತಾನೋ? ಏನ್ ಹೇಳ್ತಾನೆ? ನನ್ನ ಪ್ರಿಯಕ್ಕಾಗಿ ಯುದ್ಧಕ್ಕೆ ಬಂದ ಜಲಸಂಧನು ಸಾತ್ವಿಕೆಯಿಂದ ಹತನಾಗಿ ಬಿದ್ದಿರೋದನ್ನ ನೋಡು. ಇದರಂತೆಯೇ ಕಾಂಬೋಜ ರಾಜ, ಅಲಂಬುಸ ಮೊದಲಾಗಿ ಇನ್ನೂ ಅನೇಕ ಶೂರರು ನನಗಾಗಿ ಪ್ರಾಣವನ್ನು ಒಪ್ಪಿಸಿದ್ರು. ಇನ್ನು ನಾನು ಈ ಲೋಕದಲ್ಲಿ ಬದುಕಿ ಆಗಬೇಕಾದದ್ದೇನೋ ಅದಕ್ಕೆಲ್ಲ ಜ್ಯೋತಿಷ್ದವಳು ಹೇಳಿದ್ರು, ಹುಟ್ಟಿದಾಗ್ಲೇ ತೆಗೆದ್ಬಿಡಿ, ಅಟ್ಲೀಸ್ಟ್ ಎಲ್ಲ ಬೇರೆಯವ್ರು ಉಳ್ಕೊಳ್ತಾರೆ. ಕೌರವರು ಮತ್ತೆ ಮಿಕ್ಕ ಯಾರು ಇವ್ರ ಜೊತೆಗೆ ಸಹಕಾರಕ್ಕೆ ಬಂದ್ರು ಅವರೆಲ್ಲ. ಅನೇಕ ರಾಜರು ನನ್ನ ಜಯವನ್ನ ಉದ್ದೇಶಿಸಿ ತಮ್ಮ ಶಕ್ತಿ ಮೀರಿ ಯುದ್ಧ ಮಾಡಿ ಕೊನೆಗೆ ತಾವೇ ಹತರಾದ್ರು. ಅವರ ಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈಗಲೇ ನಾನು ಯಮುನಾ ನದಿಗೆ ಹೋಗಿ ಅಲ್ಲಿನ ತೀರ್ಥದಿಂದ ಅವರಿಗೆ ತರ್ಪಣವನ್ನು ಬಿಡ್ತೇನೆ. ಆ ವಿಧದಿಂದಲಾದ್ರೂ ನನ್ನ ಶಕ್ತಿ ಇದ್ದವರಿಗೆ ಋಣದಿಂದ ಮುಕ್ತನಾಗ್ತೇನೆ. ಮಾಡಿದ್ದೆಲ್ಲ ಆದ್ರೂ ಕೂಡ ವಿವೇಕದಲ್ಲಿ ನೋಡಿ, ತರ್ಪಣವನ್ನ ನೀಡೋದ್ರಿಂದ ಅವರಿಗೆ ಅಗಲಿದ ಅವನ ಸುಹೃತ್ತುಗಳು ದುರ್ಯೋಧನ ಜೊತೆಗಿದ್ದವರು
ಆ ವಿಧದಲ್ಲಾದ್ರೂ ನನ್ನ ಶಕ್ತಿ ಇದ್ದವರೆಗೆ ಋಣದಿಂದ ಮುಕ್ತನಾಗ್ತೇನೆ. ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದಂತಹ ಹೇ ಗುರುವರ್ಯ, ನಾನು ನಡೆಸಿದ ಯಾಗಗಳ ಮೇಲೆಯೂ ತಟಾಕ ನಿರ್ಮಾಣಾದಿ ಧರ್ಮ ಕಾರ್ಯಗಳ ಮೇಲೆಯೂ ನನ್ನ ಪರಾಕ್ರಮದ ಮೇಲೆಯೂ ನನ್ನ ಮಕ್ಕಳ ಮೇಲೆಯೂ ಆಣೆ ಇಟ್ಟು ಹೇಳ್ತೇನೆ, ಆ ಎಲ್ಲ ಪಾಂಚಾಲರನ್ನ ಪಾಂಡವರನ್ನ ಯುದ್ಧದಲ್ಲಿ ಕೊಂದು ನನ್ನ ಮನಸ್ಸಿಗೆ ತೃಪ್ತಿ ಮಾಡಿಕೊಳ್ಳದೆ ತೀರದು. ಆದ್ರೂ ಕೂಡ ಇನ್ನೂ ಹಾಗೆಯನ್ನ ಸಾಧಿಸಬೇಕು. ಹಾಗಿಲ್ಲದೆ ಯುದ್ಧದಲ್ಲಿ ಅವರ ಕೈಯಿಂದ ಸತ್ತು ನನ್ನವರು ಸೇರಿದ ಲೋಕಗಳಿಗೆ ನಾನು ಹೋಗಿ ಸೇರ್ತೇನೆ. ನನಗಾಗಿ ಯುದ್ಧದಲ್ಲಿ ಎದುಗೊಟ್ಟು ಅರ್ಜುನನಿಂದ ಹತರಾದ ಪುರುಷ ಶ್ರೇಷ್ಠರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ನಾನು ಹೋಗ್ತೇನೆ. ಆದರೆ ಯುದ್ಧದಲ್ಲಿ ನನ್ನಿಂದ ರಕ್ಷಿಸಲ್ಪಡಲಾರದೆ ಹೋದ ಆ ನನ್ನ ಮಿತ್ರರೆಲ್ಲ ಈಗ ನನ್ನಲ್ಲಿ ಬೇಸರಗೊಂಡು ನನ್ನೊಡನೆ ಸೇರಲು ಇಷ್ಟಪಡಲಾರರು. ಅವರಿಗೂ ಕೂಡ ಈಗ ಪಾಂಡವರಲ್ಲಿ ಹುಟ್ಟಿರುವ ಗೌರವ ಉದ್ದಿಯೋ ನನ್ನಲ್ಲಿ ಇರಲಾರದು. ಹೇ ಆಚಾರ್ಯ, ಸತ್ಯಸಂಧನಾದ ಆ ಭೀಷ್ಮನು ಯುದ್ಧ ರಂಗದಲ್ಲಿ ತಾನಾಗಿಯೇ ತನ್ನನ್ನು ಮರಣಕ್ಕೆ ಗುರಿ ಮಾಡಿಕೊಂಡ. ನಮಗೆ ನಿಜವಾಗಿ ಜಯವನ್ನು ಕೋರತಕ್ಕಂತ ನನ್ನ ಮಿತ್ರರೆಲ್ಲರೂ ಅರ್ಜುನನಿಂದ ಹತರಾದರು. ಅರ್ಜುನನು ನಿನಗೆ ಪ್ರಿಯ ಶಿಷ್ಯನಾದ್ದರಿಂದ ನೀನು ನಮ್ಮ ವಿಷಯದಲ್ಲಿ ಉಪೇಕ್ಷೆಯನ್ನೇ ತೋರಿಸ್ತಾ ಇದ್ದೇವೆ. ಪಾಪ ಅವರೆಲ್ಲ ಎಷ್ಟೆಷ್ಟು ಇವನ ಋಣದಿಂದ ಮುಕ್ತರಾಗೋಕೆ ಇವನ ಅನ್ನವನ್ನು ತಿಂದಿದ್ದು, ಇವನ ಉಪ್ಪನ್ನು ತಿಂದಿದ್ದು. ಭೀಷ್ಮಂದು ಅಷ್ಟೇ, ದ್ರೋಣನು ಅಷ್ಟೇ. ಬೇಕು ಅಂತಗೇನೆ ಮಾಡಿದ್ರ, ವಿವೇಕ ಪ್ರತಿ ಸಲ ನೋಡಿದ್ರು ಬೇಡವೋ ಅವ್ರ ಜೊತೆ ಸಂಧಿ ಮಾಡ್ಕೋ, ಯಾರು ಅವನಿಗೆ ಸಮನ ಅಲ್ಲ ಅರ್ಜುನನಿಗೆ. ಭೀಷ್ಮ ಹೇಳಲಿಲ್ವೇ? ಆದ್ರೆ ಇವನ್ ರಾಜ, ತಲೆ ಕೆಟ್ಟ ಯೋಚನೆ ಏನಿದೆಯೋ ಆ ರೀತಿ ನಡಿಬೇಕು. ನಮ್ಮವರು ಯುದ್ಧದಲ್ಲಿ ಹತವಾಗಿದ್ದಕ್ಕೂ ಇದು ಒಂದು ಕಾರಣ. ಏನು? ನೀನು ಉಪೇಕ್ಷೆಯನ್ನು ತೋರಿಸಿದ್ದು ಅರ್ಜುನನ ಮೇಲೆ. ಈಗ ನಿಜವಾಗಿ ನನ್ನ ಜಯವನ್ನು ಕೋರತಕ್ಕವನು ಕರ್ಣನೊಬ್ಬನೇ ಎಂದು ನನಗೆ ತೋರಿದೆ. ಅವನಷ್ಟು ಸಲಿ ಓಡೋದ್ರು ಕೂಡ ಇವನಿಗೆ ಕರ್ಣನಲ್ಲೇನೆ. ವಿವೇಕ ಇದ್ದವರು ಈ ಕೆಲಸ ಆಗ್ಬಾರ್ದಲ್ವೇ? ವಿಚಾರ ಮಾಡಕ್ ಬರೋಲ್ವ ಅವನಿಗೆ ರಾಜನಾಗಿ? ಅಂತ ಆಲೋಚನೆ ಮತ್ತೊಂದು ಎಲ್ಲ. ಕರ್ಣ ಇಲ್ಲಿಗೆ ತನಕ ನಡೆಸಿದಂತ ಯುದ್ಧದಲ್ಲಿ ಎಷ್ಟು ಸಲಿ ಓಡೋದ ಮಾಡ್ದ. ಭೀಷ್ಮ ಹೇಳಿದ ಮಾತಿಗೆ ಈ ಭೀಷ್ಮ ಸಾಯುವ ತನಕ ನಾನು ಬಿಲ್ಲನ್ನೇ ಎತ್ತೋಲ್ಲ ಅಂತ ಹೇಳ್ದ. ಇವನ್ ನಿಜವಾದ ಮಿತ್ರನೇವೇನೋ? ಆದ್ರೆ ಇವನ್ ಕಾನ್ಫಿಡೆನ್ಸ್ ಹೇಗಿದೆ ನೋಡಿ. ಅವನ ಮಾತಿನಿಂದ ನಂಬಿ ಪ್ರತಿ ಸಲಿನೂ ಸೋಲುಗಳೇ ಆದ್ರೂ ಕೂಡ ಇನ್ನು ಅವನನ್ನ ನಂಬೋದು. ಲೋಕದಲ್ಲಿ ಈ ರೀತಿಯೂ ಆಗುವಂತದ್ದು. ಯಾರ್ದೋ ಮಾತಿನ ಪ್ರಭಾವಕ್ಕೋ ಮೋಡಿಗೋ ಅವರಿಗೆ ಒಳಗಾಗಿ ಎಲ್ಲ ಕೆಟ್ಟದ್ದನ್ನೇ ಇದ್ ಮಾಡಿದ್ರು ಕೂಡ ಇನ್ನೂ ಅವನಲ್ಲಿ ನಂಬಿಕೆ. ನನಗೆ ಜಯವನ್ನು ಕೋರವನು ಕರ್ಣನೊಬ್ಬನೇ ಅಂತ ತೋರಿಸುತ್ತೆ ಅನ್ನುತ್ತೆ. ಲೋಕದಲ್ಲಿ ಯಾವನು ನಿಜವಾದ ಮೈತ್ರಿಯನ್ನು ತಿಳಿಯದೆ ಮೂಢ ಬುದ್ಧಿಯಿಂದ ಇತರನ್ನ ಮಿತ್ರ ಕಾರ್ಯಕ್ಕಾಗಿ ನೇಮಿಸ್ತಾನೋ ಅಂತವನ ಪ್ರಯೋಜನವು ಕೆಡೋದು ನಿಶ್ಚಯವೇ. ತಾನೇ ಸ್ವತಃ ಉದಾಹರಣೆ ಆಗಿದ್ದಾನೆ. ಮಿತ್ರನ ಲಕ್ಷಣಗಳೇನು? ಸುಭಾಷಿತದಲ್ಲಿ ಇಲ್ಲೇನೆ ಇಂಥದ್ರಲ್ಲೇ ಬರೋದು. ಪಾಪ ನಿವಾರಯತಿ ಯೋಜಯತೆ ಹಿದಾಯ ಗುಹ್ಯಂ ನಿಗೂಢತಿ ಗುಣಾನ್ ಪ್ರಗಡೀಕರೋತಿ ಆಪದ್ನತಂಚ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತಹ. ಈ ಸುಭಾಷಿತಗಳು ಇನ್ನೇನಲ್ಲ, ಮಹಾಭಾರತ ರಾಮಾಯಣ ಪುರಾಣಗಳು ಇವುಗಳಿಂದನೇ, ಸ್ಮೃತಿಗಳಂತಗಳು ಅವುಗಳಿಂದ ತೆಗೆದುಕೊಟ್ಟಿರುವಂತದ್ದು. ಈಗ ನನಗೆ ಅತ್ಯಂತ ಮಿತ್ರರೆಂದು ನಂಬಿಕೆ ಇದ್ದವರಿಂದಲೇ ಈ ಕಾರ್ಯ ಹೀಗೆ ವಿಪರೀತವಾಗಿ ಪರಿಣಮಿಸ್ತು. ಮೋಹವಶನೋ ಲುಬ್ಧನೋ ಪಾಪಾತ್ಮನೋ ಕುಟಿಲನೋ ಆದ ನಾನು ಧನದಾಸೆಯಿಂದ ಈ ರೀತಿ ಪ್ರವರ್ತಿಸಿದೆ. ನನ್ನ ಕಾರ್ಯವೆಲ್ಲವೂ ನನಗೆ ಪರಮ ಮಿತ್ರರೆನಿಸಿದವರಿಂದಲೇ ಈ ರೀತಿಯಾಗಿ ಪರಿಣಮಿಸಿತು. ಕಪಟ ಆಚಾರವುಳ್ಳವರೆಂದು ತಿಳಿಯದೆ ಅವರೊಡನೆ ಕಲೆತು ನನಗಾಗಿ ಯುದ್ಧಕ್ಕೆ ತಲೆಯೊಡ್ಡಿದ ಜಯದ್ರಥನು ಸೋಮದತ್ತ ಕುಮಾರನು ಕೊನೆಗೆ ಪ್ರಾಣವನ್ನು ಒಪ್ಪಿಸ್ಬಿಟ್ರು. ಅದರಂತೆಯೇ ಅಭಿಶಾಹರು, ಶೂರಸೇನರು, ಶಿಬಿಗಳು, ವಸಾತಿಗಳು ಇವರೆಲ್ಲರೂ ನನಗಾಗಿ ಪ್ರಾಣವನ್ನು ಒಪ್ಪಿಸಿದ್ರು. ಇನ್ನು ನಾನು ಅವರ ದಾರಿಯನ್ನು ಹಿಂಬಾಲಿಸ್ತೇನೆ. ಪುರುಷ ಶ್ರೇಷ್ಠರಾದ ಅವರನ್ನು ಬಿಟ್ಟು ನನಗೆ ಇನ್ನು ಈ ಲೋಕದಲ್ಲಿ ಬದುಕಿದ್ದು ಆಗಬೇಕಾದ್ದೇನೂ ಇಲ್ಲ. ಪಾಂಡವರಿಗೆ ಆಚಾರ್ಯನಿಸಿದ ಹೇ ಬ್ರಾಹ್ಮಣೋತ್ತಮ, ನನಗೆ ಅನುಮತಿಯನ್ನು ಕೊಡು ಎಂದ. ನೋಡಿ ಅಲ್ಲಿ ಬರೋ ಅಪ್ರೋಚ್. ದ್ರೋಣನ ಕೇಳೋದು, ನಾನು ಪ್ರಾಣ ಕಳ್ಕೊಳ್ತೀನಿ, ಅವ್ರ ಜೊತೆಗೆ ಹೋಗ್ತೀನಿ ಅಂತ. ಹಾಗೆ ಹೇಳಿದ್ರಾದ್ರೂ ಕೂಡ
ಇವನು ದ್ರೋಣ ಕೋಪದಿಂದ ಅರ್ಜುನನೋ ಮತ್ತೊಬ್ಬನನ್ನೋ ಮಾಡ್ತಾನೆ. ಏನೇನೋ ಇನ್ಸ್ಟಿಗೇಷನ್ ಮಾಡೋದಕ್ಕೆ ಪ್ರಯತ್ನಗಳು. ಲೋಕದ ಇದೆಲ್ಲ, ನೀವು ಆ ಕೆಲಸ ಮಾಡದಿದ್ರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಮಾಡೋ ಕೆಲಸ ಏನ್ ಹೇಳಿರೋದು? ಯಾವ್ದು ಅಧರ್ಮವೋ, ಅಶಾಸ್ತ್ರವೋ, ಮೋಸವೋ, ಮತ್ತೊಂದೋ. ಅದನ್ನ ನೀನ್ ಮಾಡದೇ ಇದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ, ನಾನೆಲ್ಲ ಹೋಗ್ಬಿಡ್ತೀನಿ, ಏನೋ ಹೋಗು, ಹಾಳಾಗೋಗು ಅಂತ ಹೇಳ್ಬೇಕು. ಧರ್ಮಕ್ಕೆ ವಿರುದ್ಧವಾದ ಕೆಲಸದಲ್ಲಿ ಯಾರು ಪ್ರೇರೇಪಿಸಿ ಅದರಿಂದ ಈ ರೀತಿ ಫೋರ್ಸ್ ಮಾಡಿದ್ರೆ, ಇಲ್ಲಿ ದುರ್ಯೋಧನ ಉಪಯೋಗಿಸಿರೋದು ಇದೇ ಬಾಣ. ಭೀಷ್ಮನಿಗೂ ಅದೇನೆಂದಿದ್ದು, ತಾತ ನೀನ್ ಎಷ್ಟೇ ಆದ್ರೂ ನನ್ನ ಅನ್ನ ತಿಂದ್ಬಿಟ್ಟು ನಿನಗೆಲ್ಲ ನಿನ್ ಸಾಫ್ಟ್ ಕಾರ್ನರ್ ಎಲ್ಲ ಬರೀ ಪಾಂಡವರ ಕಡೆಗೇನೆ. ಎಷ್ಟು ಮಟ್ಟಿಗೆ ರೇಗಿಸಿದ್ದು ಭೀಷ್ಮನನ್ನ, ನೀನೇನು ಮಾಡ್ತಾ ಇಲ್ಲ ಅಂತ. ಅವನು ಶಪಥ ಮಾಡಿದಂತೆ 10 ದಿವಸದ ಯುದ್ಧದಲ್ಲಿ ಪ್ರತಿದಿನ 10,000 ಅತಿರಥ ಮಹಾರಥರನ್ನ ಕೊಲ್ತೀನಿ ಅಂತ ಅವನು ಮೊದಲೇ ಹೇಳ್ದ. ಪಾಂಡವರನ್ನ ನಾನು ಕೊಲ್ಲೋದಿಲ್ಲ, ನೀನ್ ಹೆಂಗೋ ನನಗೋ ಅವರು ಮೊಮ್ಮಕ್ಕಳೇನೆ, ನಿನ್ನ ಜೊತೆನಲ್ಲಿದ್ದೀನಿ, ನಿನ್ನ ಉಪ್ಪು ತಿಂದಿದ್ದೀನಿ, ನಿನಗಾಗಿ ಯುದ್ಧ ಮಾಡ್ಬೇಕು. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ, ಪಾಂಡವರ ಸೇನೆಯನ್ನ ಹೊಡಿತೇನೆ ಅಂತ. ಪ್ರತಿದಿನ ಯುದ್ಧ ಮುಗಿದು ಬಂದ ಮೇಲೆ ಬರೀ ಒಂದು ಇದೇ ತರ ಮಾತುಗಳು, ಚುಚ್ಚಿ ಚುಚ್ಚಿ ಎಲ್ಲಾ ಮಾಡಿದ್ದು. ಕಡೆಗೆ ಎಷ್ಟ್ರ ಮಟ್ಟಿಗೆ ಭೀಷ್ಮನ ಸಾನೆ ಏನ್ ಇದ್ ಮಾಡಿದ್ರೆ, ನಾಳೆ ದಿವಸ ಒಬ್ಬ ಪಾಂಡವನನ್ನು ಕೊಲ್ತೀನಿ ಇಂದ. ಅದ್ ಬೇಕಾಗಿತ್ತು ಇವನಿಗೆ. ಕೃಷ್ಣ ದ್ರೌಪದಿನ ಕರೆದ. ನೋಡು, ಸಂಜೆ ಯುದ್ಧ ಎಲ್ಲ ಮುಗಿದಿದೆ, ಅವನು ವಿಶ್ರಾಂತಿನಲ್ಲಿರ್ತಾನೆ, ಗಾಯಗಳಿಗೆ ಇದಕ್ಕೆಲ್ಲ ಲೇಪನ ಮಾಡಿಸ್ಕೊಂಡ. ಭೀಷ್ಮನಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಾ ಅಂದ. ದ್ರೌಪದಿ ಸೀದಾ ಭೀಷ್ಮನ ಶಿಬಿರಕ್ಕೆ ಹೋದ್ಲು, ನಮಸ್ಕಾರ ಮಾಡುದು. ದೀರ್ಘ ಸುಮಂಗಲಿ ಭವಾ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ದ. ಅಷ್ಟೇ ಎಲ್ಲ ಆಗಿದ್ದು. ದ್ರೌಪದಿಯನ್ನ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಅದಕ್ಕೆ ಮೊದಲು ಶಪಥ ಮಾಡಿದ್ನಲ್ಲ, ಅರ್ಜುನನ್ನು ಕೊಲ್ತೀನಿ ಅಥವಾ ಇನ್ಯಾರನ್ನ ಒಬ್ಬ ಪಾಂಡವನನ್ನು ಕೊಲ್ತೀನಿ ಅಂತ. ಸಾಧ್ಯವಾಯ್ತು? ಒಂದು ಕಡೆ ಕೋಪದಿಂದ ಹೇಳಿದ್ದು, ಆದ್ರೆ ಮಾರನೇ ದಿವಸ ಇವನು ದ್ರೋಣ ಧರ್ಮರಾಜನನ್ನ ಜೀವ ಸಹಿತ ಇವತ್ತು ಬಂದಿಯಾಗಿ ಹಿಡ್ಕೊಂಡು ಬರ್ತೀನಿ ಅಂತ. ಅದು ಫಲಿಸಿತು ಅದು? ಹಾಗಾದ್ರೆ ಪ್ರಯತ್ನ ಮಾಡ್ಲಿಲ್ವಾ? ಮಾಡಿದ್ರು. ಯಾವಾಗ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನಡೆಯುವಂತಹ ಇದರಲ್ಲಿ ಭಗವಂತನ ಸಹಾಯ ಇರುತ್ತೆ, ಇಂಥದಕ್ಕೆಲ್ಲ ಭಗವಂತನ ಸಹಾಯ ಇರೋದಿಲ್ಲ. ಆ ಕ್ಷಣದಲ್ಲಿ ಇವನ್ಗೇನೋ ಏನೋ ತುಂಬಾ ಜನರನ್ನ ಅವನ್ ಕೊಂದ ಅಂತ ಅನ್ಸಿದ್ರು ಕೂಡ ಕಡೆನಲ್ಲಿ ಸೋಲು ಅವನೇ ಒಪ್ಕೊಳ್ಬೇಕಾಗತ್ತೆ. ಆ ರೀತಿನಲ್ಲಿ ಇಲ್ಲಿಗೆ 151ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 152ನೇ ಅಧ್ಯಾಯ. ದ್ರೋಣನು ದುರ್ಯೋಧನನ ನೀಚ ಬುದ್ಧಿಗಾಗಿ ಅವನನ್ನ ನಿಂದಿಸಿ ಸಮಾಧಾನ ಹೇಳಿ ಯುದ್ಧಕ್ಕೆ ಹೊರಟಿದ್ದು. ಎಷ್ಟೆಷ್ಟು ಸಲ ಬೈಸ್ಕೊಂಡ್ರು ಕೂಡ ಮತ್ತೆ ಮತ್ತೆ ಅದೇ ಕೆಲಸನೇ ಮಾಡೋದು. ಹೀನು ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ. ನಾಯಿ ಬಾಲ ಡೊಂಕು, ಎಷ್ಟೆಲ್ಲ ಏಡ್ ತಿಂದ್ರು ಕೂಡ ಆಗುತ್ತೇನೋ. ನಾಯಿ ಬಾಲ ಡೊಂಕನ್ ಸರಿ ಮಾಡ್ತೀನಿ ಅಂತ ದಬ್ಬೆ ಕಟ್ಟಿದ್ರಂತೆ ಬಾಲಕ್ಕೆ. 1 ವಾರನೋ 10 ದಿವ್ಸನ ಬಿಟ್ಟು ಆಮೇಲೆ ಬಿಚ್ಚಿದ್ರು, ಮತ್ತೆ ಅದು ಡೊಂಕು ಅಂತ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ವಚನದಲ್ಲಿ. ನೂರ 52ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರ ಸಂಜಯನನ್ನು ಕುರಿತು, ಹೇ ಸಂಜಯ, ದುರ್ಯೋಧನ ಆಚಾರ್ಯನೊಡನೆ ಕೌರವರೆಲ್ಲರ ಮುಂದೆ ಮರ್ಮೋದ್ಘಾಟಕವಾದ ಅಂತಹ ಕಠಿಣೋಕ್ತಿಗಳನ್ನು ಆಡಿದ ಮೇಲೆ ದ್ರೋಣನು ಹೇಳಿದ್ದೇನು? ಯುದ್ಧದಲ್ಲಿ ಭೂರಿಶ್ರವಸ್ಸು ಸೈಂಧವನು ಹತನಾದ ಮೇಲೆ ನನ್ನ ಮಕ್ಕಳ ಮನಸ್ಸು ಹೇಗಿತ್ತು ಎನ್ನಲು ಸಂಜಯ ಹೇಳ್ದ, ಹೇ ಮಹಾರಾಜ, ಸೈಂಧವನ ಮತ್ತು ಭೂರಿಶ್ರವಸಿನ ಮರಣವನ್ನ ನೋಡಿ ನಮ್ಮ ಸೈನ್ಯದೊಳಗೆಲ್ಲ ಮಹತ್ತಾದ ಸಂಕಟದಿಂದ ಹಾಹಾಕಾರ ಉಂಟಾಯಿತು. ಆಗ ಎಲ್ಲರೂ ನಿನ್ನ ಮಗನ ದುರ್ಬುದ್ಧಿಯನ್ನೇ ನಿಂದಿಸ್ತಾ ಇದ್ರು. ಅವನ ದುರಾಲೋಚನೆಯಿಂದಲೇ 100 ಮಂದಿ ಕ್ಷತ್ರಿಯರು ಹತರಾದ್ರು ಎಂದು ಎಲ್ಲರೂ ಹೇಳ್ಕೊಳ್ತಾ ಇದ್ರು. ಇದಕ್ಕಿಂತ ಕೀರ್ತಿ ಬೇಕಾ? ಅದು ಹೋಗ್ಲಿ, ಅವತ್ತೊಂದ್ ದಿವ್ಸಕ್ಕ ಶಾಶ್ವತವಾಗಿ ಕೆಟ್ಟ ಕೆಲಸ ಮಾಡಿದ್ರೆ ಇವರೆಲ್ಲ ಕೀರ್ತಿ ಶೇಷರಾಗಿರು, ಅಪಕೀರ್ತಿ ಶೇಷರು. ದುರ್ಯೋಧನನ ದುರಭಿಮಾನ, ಬರೀ ಅಭಿಮಾನದಿಂದ ಅಲ್ಲ, ಅದು ದುರಭಿಮಾನದಿಂದ
ಅವನೊಬ್ಬನೇ ಸಾಯ್ಲಿಲ್ಲ, ಎಲ್ರನ್ನೂ ಸಾಯಿಸ್ದ. ನೂರಾರು ಮಂದಿ ಕ್ಷತ್ರಿಯರು ಹತರಾದ್ರು ಅಂತ ಎಲ್ರು ಹೇಳಿದ್ರು ನಿನ್ನ ಮಗನ ದುರಾಲೋಚನೆಯಿಂದ. ದ್ರೋಣಾಚಾರ್ಯನು ನಿನ್ನ ಮಗನ ದುರ್ವಾಕ್ಯಗಳನ್ನು ಕೇಳಿದ ಮೇಲೆ ಬಹಳ ಖಿನ್ನನಾಗಿ ಒಂದು ಮುಹೂರ್ತ ಕಾಲದವರೆಗೆ ವ್ಯಸನದಿಂದ ಮಾತಾಡದೆ ಕೇವಲ ಧ್ಯಾನ ಪರನಾಗಿದ್ದು ಆಮೇಲೆ ಎಂದ, ಯಾರೋ ಏನೋ ಬೈತಾರೆ, ಸಡನ್ ಆಗಿ ಫ್ಲೇರ್ ಆಗಿ ಅವ್ರ ಮೇಲೆ ಹಿಂದೆ ಕೊಡಬಾರ್ದು, ಇದು ತಿಳಿಬೇಕಾದದ್ದು. ದ್ರೋಣ ಇವನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದ. ಒಂದು ಕ್ಷಣ ಮೌನವಾಗಿ ಇದ್ದಿದ್ದು. ಯಾರೋ ಏನೋ ಆರೋಪಣೆನೋ ಏನೋ ಮಾಡಿದ್ರು ಮೇಲೆ ಕೋಪ ಬರುವಂತೆ ಅವ್ರು ಮಾತಾಡಿದ್ರು ಅಂದಾಗ ಪ್ರತಿಯಾಗಿ ಫಟ್ ಅಂತ ಹೇಳೋಕ್ ಹೋಗ್ಬಾರ್ದು. ಸ್ವಲ್ಪ ಸಹನೆ, ವಿವೇಕ, ಪೇಶನ್ಸು ಬೇಕು. ಆಮೇಲೆ ಹೇಳ್ದ, ಹೇ ದುರ್ಯೋಧನ, ನೀನೇಕೆ ನನ್ನನ್ನು ಆಗಾಗ ಇಂತಹ ವಾಗ್ಬಾಣಗಳಿಂದ ಚುಚ್ಚಾ ಇದೀಯ? ಇವನದ್ರ ಇನ್ನೇನಿದೆ ಬೇರೆ? ನಾನು ಮೊದಲಿಂದಲೇ ಆ ಸವ್ಯಸಾಚಿಯನ್ನು ಜಯಿಸುವುದು ನಿನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಇದ್ದೇನೆ. ಹೇ ದುರ್ಯೋಧನ, ಅಷ್ಟೇಕೆ ಸಾಮಾನ್ಯನಾದ ಶಿಖಂಡಿಯೇ ಅರ್ಜುನನಿಂದ ರಕ್ಷಿತನಾಗಿ ಆ ಭೀಷ್ಮನನ್ನು ಕೊಂದ ಎಂದ ಮೇಲೆ ಅದೊಂದೇ ಅರ್ಜುನನ ಮಹಿಮೆ ಎಂಬುದನ್ನು ತಿಳಿಯಲು ಸಾಕಾದ ನಿದರ್ಶನ ಅಲ್ವೇ? ದೇವ ದಾನವರಿಗೂ ವದ್ಯನಲ್ಲದ ಆ ಭೀಷ್ಮ ಅಷ್ಟು ಸುಲಭವಾಗಿ ಯುದ್ಧದಲ್ಲಿ ಹತನಾದಾಗ್ಲೆ ನಾನು ಯುದ್ಧದಲ್ಲಿ ಕೌರವ ಸೈನ್ಯ ಹೇಗೂ ಉಳಿಲಾರದು ಅಂತ ತಿಳಿದೆ. ಭೀಷ್ಮ ತಾನಾಗಿ ಇವನ ಆರೋಪ ಏನು? ಹಾಗಾದ್ರೆ ಅವನು ಪೂರ್ಣ ಸಿನ್ಸಿಯರ್ ಆಗಿ ಇವನ್ ಕಡೆಯಲ್ಲಿ ಮಾಡ್ಲಿಲ್ಲ ಅಂತ. ಎಲ್ಲರೂ ನಿಸ್ಪೃಹವಾಗಿ ಮಾಡಿದ್ದು ಇವನೊಬ್ಬನೇ ಅಲ್ಲ, ಭೀಷ್ಮನೇ ಅಷ್ಟೇ ಅಲ್ಲ, ಬೇರೆ ಯಾರ್ಯಾರು ರಾಜರು ಸತ್ರು ಎಲ್ರು ಕೂಡ ವೀರಾವೇಶದಿಂದ ಹೋರಾಡಿದ್ರು. ಆದ್ರೆ ಅಧರ್ಮದ ಜೊತೆಗಿದ್ರು, ಅದಕ್ಕೆ ಅನುಭವಿಸಿದ್ರು ಅಷ್ಟೆ. ಲೋಕದಲ್ಲಿ ಎಲ್ಲರಿಗಿಂತಲೂ ಮಹಾಶೂರ ಎಂದು ಪ್ರಸಿದ್ಧನಾದ ಭೀಷ್ಮನೇ ಯುದ್ಧದಲ್ಲಿ ಹತನಾದ ಎಂದ ಮೇಲೆ ಇನ್ನುಳಿದ ಯಾರನ್ನ ನಾವು ನಂಬಬಹುದು? ಹಿಂದೆ ಕೌರವ ಸಭೆಯಲ್ಲಿ ಶಕುನಿಯು ಯಾವ ದಾಳಗಳನ್ನು ಎಸೆದನೋ ಅವು ನಿಜವಾಗಿ ದಾಳಗಳಲ್ಲ, ಅವು ನಮ್ಮನ್ನು ಕೊಲ್ಲುವ ಬಾಣಗಳೆಂದೇ ತಿಳಿ. ಹೇ ದುರ್ಯೋಧನ, ಆಗಿನ ದಾಳಗಳೇ ಈಗ ಅರ್ಜುನನಿಂದ ಪ್ರೇರಿಸಲ್ಪಟ್ಟಂತಹ ತೀಕ್ಷ್ಣ ಬಾಣಗಳಾಗಿ ನಮ್ಮನ್ನು ಕೊಲ್ತಾ ಇವೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್, ನ್ಯೂಟನ್ಸ್ ಥರ್ಡ್ ಲಾ. ನಮ್ಮ ಕರ್ಮ ಸಿದ್ಧಾಂತದಲ್ಲೂ ಇದು 100ಕ್ಕೆ 100ರಷ್ಟು ಸತ್ಯ. ಯಾವ ಉದ್ದೇಶ ಇಟ್ಕೊಂಡು ಏನೇನು ಕಾರ್ಯಗಳನ್ನ ನಾವು ನಡೆಸ್ತೀವೋ ಅದೆಲ್ಲ ಮತ್ ವಾಪಸ್ ನಮಗ್ ಬರುತ್ತೆ. ಒಳ್ಳೇದ್ ಮಾಡ್ತೀರಾ, ಒಳ್ಳೇದೇ ಬರುತ್ತೆ. ಕೆಟ್ಟದ್ ಮಾಡ್ತೀರಾ, ಕೆಟ್ಟದ್ದೇ ಬರುತ್ತೆ. ಉದ್ದೇಶ ಏನು ಹಿಂದೆ? ಕೆಲವು ಮೂಢ ಧೀರನೋ ಧೀಮಂತನೋ ಮಹಾತ್ಮನೋ ಆದಂತ ವಿದುರ ನಿನ್ನ ಕ್ಷೇಮವನ್ನು ಉದ್ದೇಶಿಸಿ ನಿನಗೆ ಎಷ್ಟೋ ಹಿತವಾದವನ್ನ ಹೇಳಿದ. ಅವನು ನಿಮ್ಮ ಮುಂದೆ ಗೋಳಾಡಿ ಸಾರಿ ಸಾರಿ ಬುದ್ಧಿವಾದಗಳನ್ನ ಹೇಳಿದ್ರು ಕೂಡ ನೀನು ಅದನ್ನ ಮನಸ್ಸಿಗೆ ತೊಳೆದುಕೊಳ್ಳಿಲ್ಲ. ಆ ನಿನ್ನ ಗರ್ವವೇ ಈಗ ಈ ಮಹಾ ಅನರ್ಥ ರೂಪವಾಗಿ ಪರಿಣಮಿಸಿತು. ಅವನ ಮಾತನ್ನ ನೀನು ಅವಮಾನಗೊಳಿಸಿದ್ದು ಮತ್ತು ದುಶ್ಯಾಸನ ನಡೆಸಿದ ದುರಾಗತಗಳು ಇವೆಲ್ಲ ಇಂತಹ ನಾಶಕ್ಕೆ ಮೂಲ ಕಾರಣವಾಗಿತ್ತು. ಧರ್ಮರಾಜನಿಗೆ ಏನ್ ಸಂಬಂಧ? ಪಾಂಡವರಿಗೆ ವಿದುರ, ದುರ್ಯೋಧನ ಹೋದೇನೆ, ಧೃತರಾಷ್ಟ್ರನ ಕಡೆ ತಮ್ಮ, ದಾಸಿ ಪುತ್ರ. ಅವನು ಹೇಳಿದ್ರೆ ಅವನನ್ನ ನಿಂದಿಸಿ ಅವಮಾನ ಮಾಡಿ ವಿದುರನನ್ನ ಲೋಕದಲ್ಲಿ ಯಾವನು ಮೂಢ ಬುದ್ಧಿಯಿಂದ ಆಪ್ತರಾದ ಸುಹೃತ್ತುಗಳ ಹಿತವಾದವನ್ನ ನಿರಾಕರಿಸಿ ತನ್ನ ಸ್ವೇಚ್ಛೆಯಿಂದಲೇ ನಡೀತಾನೋ ಅವನು ಶೀಘ್ರದಲ್ಲಿಯೇ ದುಃಖಕ್ಕೆ ಎಡೆಯಾಗ್ತಾನೆ. ಈ ದುರ್ಯೋಧನ, ನಾವೆಲ್ಲರೂ ನೋಡುತ್ತಿದ್ದ ಹಾಗೆ ನೀನು ಆ ದ್ರೌಪದಿಯನ್ನ ರಾಜಸಭಾ ಮಧ್ಯಕ್ಕೆ ಎಳೆತರಿಸಿದೆ. ಅವಳೇನು ಸಾಮಾನ್ಯಳೆ? ಸಮಸ್ತ ಧರ್ಮಗಳನ್ನು ತಿಳಿದು ನಡೆಯತಕ್ಕವಳು, ಸತ್ಕುಲದಲ್ಲಿ ಹುಟ್ಟಿದವಳು, ರಾಜಸಭೆಗೆ ಸೆಳೆ ತರಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದವಳು. ಅಂತವಳನ್ನೇ ನೀನು ಅವಮಾನಗೊಳಿಸಿದೆ. ಬೆಂಕಿಯ ಮಗಳವಳು, ಅಯೋನಿಜ. ಆ ನಿನ್ನ ಅಧರ್ಮಕ್ಕೆ ತಕ್ಕ ಫಲ ಈಗ ಪ್ರಾಪ್ತಿಯಾಗಿದೆ. ಇದು ಹೀಗಾಗದಿದ್ರೆ ನಿನ್ನ ಕಷ್ಟ ಇಲ್ಲಿ ಇಷ್ಟರಲ್ಲೇ ಮುಗೀತಾ ಇರ್ಲಿಲ್ಲ. ಆ ಪಾಪಕ್ಕಾಗಿ ನೀನು ಪರಲೋಕದಲ್ಲಿ ಇನ್ನೂ ಅಧಿಕವಾದ ಸಂಕಟಕ್ಕೆ ಒಳಗಾಗ್ತಾ ಇದ್ದೆ.
ಏ ದುರ್ಯೋಧನ, ನೀನು ಆ ಪಾಂಡವರನ್ನ ಮೋಸದಿಂದ ಜೂಜಿನಲ್ಲಿ ಜಯಿಸಿ ಅವರಿಗೆ ಕೃಷ್ಣಾಜಿನವನ್ನ ಉಡಿಸಿ ಅರಣ್ಯಕ್ಕೆ ಕಳಿಸಿದೆ. ಕಾಡುಪಾಲು ಮಾಡಿದ್ದು, ನಾರುಮುಡಿಯನ್ನು ಉಟ್ಟು ಹೋಗಿದ್ದವರು. ನಿನಗೆ ಮಕ್ಕಳಂತಿದ್ದು ಸದಾ ಧರ್ಮರತರಾಗಿದ್ದಂತಹ ಅಂತವರ ವಿಷಯದಲ್ಲಿ ನಾನೊಬ್ಬನ ಹೊರತು ಬ್ರಾಹ್ಮಣಿಸಿಕೊಂಡ ಬೇರೆ ಯಾವನು ತಾನೆ ವಿರೋಧಿಸಿ ನಿಲ್ತಾನೆ? ನಾನು ಮೂರ್ಖ ಅಂತ ಹೇಳ್ಕೊಳ್ತಾ ಇದ್ದಾನೆ. ಬೇರೆ ಯಾರಾದ್ರೂ ಬ್ರಾಹ್ಮಣ ಪಾಂಡವನಿಗೆ ವಿರೋಧವಾಗಿ ನಿಲ್ಲೋಕ್ ಸಾಧ್ಯನೇ? ಯಾಕೆಂದ್ರೆ ಧರ್ಮದ ಜೊತೆನಲ್ಲಿದ್ದಾರೆ ಅವರು. ನಿನಗಾಗಿ ನಾನು ಅಂತಹ ಧರ್ಮಾತ್ಮರನ್ನು ವಿರೋಧಿಸಬೇಕಾಯ್ತು. ನೀನು ಶಕುನಿಯು ಸೇರಿಕೊಂಡು ನಿನ್ನ ತಂದೆಯಾದ ಧೃತರಾಷ್ಟ್ರನನ್ನ ಈ ದುಷ್ಕಾರ್ಯಕ್ಕೆ ಒಪ್ಪಿಸಿ ಆ ಕೌರವ ಸಭೆಯಲ್ಲಿ ಪಾಂಡವರನ್ನು ಮೋಸಗೊಳಿಸಿ ಅವರಿಗೆ ಕೋಪವನ್ನು ಉಂಟು ಮಾಡಿದೆ. ಬಹುಮತ, ಮೆಜಾರಿಟಿ ಅವ್ರ ಕಡೆ ಇದ್ದಾರೆ. ಅದರಿಂದ ಎಲ್ಲ ಸಾಧ್ಯವಾಗ್ಬಿಡುತ್ತೆ. ಬೆಳಗ್ಗೆ 12 ಗಂಟೆ ಕತ್ಲಲ್ಲಿ ಸಾಯಂಕಾಲ ಆದ್ಮೇಲೆ ಎಲ್ರು ಸಹಿ ಮಾಡ್ಬಿಟ್ರೆ ಸತ್ಯವಾಗ್ಬಿಡುತ್ತೆ ಅದು. ಈಸ್ ಇಟ್ ಬೈ ಮೆಜಾರಿಟಿ? ಬರೀ ನಂಬರ್ಸು. ಅದರಿಂದ ಅವರ ಕೋಪಾಗ್ನಿ ಅದನ್ನ ಕರ್ಣ ದುಶಾಸನರಿಬ್ಬರು ಸೇರಿ ಇನ್ನೂ ಹೆಚ್ಚಾಗಿ ವೃದ್ಧಿಗೊಳಿಸಿದ್ರು. ದ್ರೌಪದಿನ ಹೇಳ್ಕೊಂಡು ಬರಕ್ಕೆ ಕೊಟ್ಟ ಸಜೆಷನ್ ಕರ್ಣ. ಇದಕ್ಕೇನೆ ಹಿಂದೆ ಹೇಳಿದೆ ನಾನು, ಓ ದಾನಶೂರ ಕರ್ಣ, ಅವನಿಗೆ ತುಂಬಾ ಅನ್ಯಾಯ ಆಗೋಯ್ತು. ಏನ್ ಅನ್ಯಾಯ ಆಗಿದ್ದು? ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ, ಅವನು ತಪಸ್ಸು ಮಾಡಿ ನನಗೆ ಯಾರು ಜಪ ಮಾಡ್ತಾ ಇದ್ದಾರೆ ಅಂತವರಿಂದಲೇ ನನ್ಗೆ ಸಾವಾಗ್ಬೇಕು ಅಂತ, ಜಪದಲ್ಲಿ ಇರೋವರೇನೆ ಸಾಯಿಸ್ಬೇಕು ಅಂತ ಭಗವಂತ ನರನಾರಾಯಣನಾಗಿ ಅವತರಿಸಿದ್ದು ಬದರಿಕಾಶ್ರಮದಲ್ಲಿ. ಒಬ್ಬ ಜಪ ಮಾಡ್ತಾ ಇದ್ದಾಗ, ತಪಸ್ ಮಾಡ್ತಿದ್ದಾಗ ಮತ್ತೊಬ್ಬ ಹೋಗಿ ಒಂದು ಕವಚ ಹೊಡೆದ್ ಬಂದ, 1,000 ಕವಚದಲ್ಲಿ. ಆಮೇಲೆ ಅವನು ಕೂತ್ಕೊಂಡಾಗ ಇವನು ಹೋಗಿ ಹೊಡೆದ. ಈ ರೀತಿ ಮಾಡಿ 999 ಕವಚ ತೆಗೆದಿದ್ರು. ಇನ್ನೊಂದು ಕವಚದ ಜೊತೆಗೆ ಸೂರ್ಯನ ಮರದ ಪ್ರಸಾದದಿಂದ ಇವನು ಹುಟ್ಟು ಬಂದಿತ್ತು. ಅದಕ್ಕೆ ಹುಟ್ಟಾನೆ ಇವನಿಗಿದ್ದಿದ್ದು. ಹುಟ್ಟುತ್ತಾನೆ ಚರ್ಮದ ಜೊತೆಗೆ ಅಂಟುಕೊಂಡು ಬಂದಂತಹದ್ದು ಕವಚಗಳು, ಅಭೇದ್ಯವಾದದ್ದು. ಇಂದ್ರ ಹೋಗಿ ಕವಚವನ್ನೇ ಪ್ರಾರ್ಥಿಸಿದ್ದು, ಎಲ್ಲ ಕತೆ ಎಲ್ಲ ಬಂದಾಯ್ತು. ಈ ಜನ್ಮದಲ್ಲಿ ಅವನು ಕರ್ಣ. ಆದ್ರೆ ಹಿಂದೆ ಇದ್ದಿದ್ದೇನು? ಕರ್ಣ ಮಾಡಿದ್ದೇನು? ದಾನ ಒಂದ್ರಲ್ಲಿ ದಾನಶೂರ ಕರ್ಣ. ಸುಮ್ನೆ ಏನೋ ಒಂದಾಗ್ಬಿಟ್ರೆ ಬೇರೆ ಇಲ್ಲ. ಒಬ್ಬ ಮನುಷ್ಯ ಹೇಗೆ ಅನ್ನೋದನ್ನ ಸಮಗ್ರವಾಗಿ ನೋಡಿ ಮಾಡುವುದೇ ಹೊರತು ಯಾವುದೋ ಒಂದು ಭಾಗದಿಂದ ಅಲ್ಲ. ಎಲ್ಲ ಬಣ್ಣವನ್ನ ಮಸಿ ನುಂಗಿತು ಅಂತ ಗಾದೆ. ರಾವಣ ಬೇರೆ ಎಲ್ಲದರಲ್ಲೂ ಇದ್ದ, ಆದ್ರೇನು ಪರದಾರ ಪರಿಗ್ರಹ. ಅದರಿಂದ ಒಂದೇನಾ? ಅದೊಂದೇನಾ ಅವನಿಗಾಗಿದ್ದು? ಇನ್ನು ಎಷ್ಟು ಎಲ್ಲರಿಗೂ ಹಿಂಸೆ ಮಾಡಿದ್ದು. ಲೋಕ ಬರೀ ಒಂದು ಲೋಕದಲ್ಲ, ಎಲ್ಲರೂ ಕೂಡ ಹಾಹಾಕಾರ ಮಾಡ್ತಾ ಇದ್ದಿದ್ದು ಕಡೆಗೆ ಅನುಭವಿಸ್ಬೇಕು. ತನ್ನ ಸ್ವಂತ ಇದಕ್ಕೋ ಅಥವಾ ಇನ್ನೇನೇ ಉದ್ದೇಶಕ್ಕೋ, ಧರ್ಮಕ್ಕೆ ವಿರುದ್ಧವಾಗಿಯೋ ಲೋಕಕ್ಕೆ ಕಂಟಕರಾದ್ರೆ ಯಾರು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಏನೇನು ಬಲಗಳಿದ್ರು ಕೂಡ ಅದೆಲ್ಲ ನಾಶವಾಗೋದೆ. ಭೃಗುಪತ್ನಿ ಹೋಗಿದ್ದ ಅದೇ ಕಾರಣದಿಂದ ವಿಷ್ಣು ಕೊಂದಿದ್ದವನ. ರಾಕ್ಷಸರಿಗೆ ಅವಳು ಸಹಕಾರ ಕೊಡ್ತೀನಿ ಎಂದು. ಕೆಟ್ಟವ್ರಿಗೆ ಆಶ್ರಯ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದು ಉದಾಹರಣೆ. ತ್ರಿಪುರಾಸುರರ ಸಂಹಾರದಲ್ಲಿ ಅವರ ಪತ್ನಿಯರ ಪಾತಿವ್ರತ್ಯವನ್ನ ಭಂಗಗೊಳಿಸಿದ್ದು ಅಂದ್ರೆ ಏನು? ಅವರನ್ನು ಹೋಗಿ ಏನ್ ರೇಪ್ ಮಾಡದ್ನ ಇವನು? ತ್ರಿಪುರರ ಸತಿಯರ ವ್ರತವನ್ನಜಿದ ಪತಿಯೇ ಲಾಲಿ ಲಾಲಿ ಹಾಡ್ಬೇಕಾದ್ರೆ, ದಾನವ ಸತಿ ಮಾನಾಪಹಾರ ತ್ರಿಪುರ ವಿಜಯ ವಿಮರ್ಧನ ರೂಪ ಬುದ್ಧ ಜ್ಞಾನ ಚ ಬೌದ್ಧ ನಮ. ಗೌತಮ ಬುದ್ಧ ಅಲ್ಲ, ಭಗವಂತನೇ ನಾಸ್ತಿಕವಾದವನ್ನ ತಿಳಿಸಿದ ಅಂತ ಅಲ್ಲಿರೋದು. ಅವರ ವ್ರತ ಏನು ಇಟ್ಕೊಂಡಿದ್ರು ಅದನ್ನ. ಯಾಕೆಂದ್ರೆ ಅದು ಇವರನ್ನ ಕೊಲ್ಲೋದಕ್ಕೆ ಅದು
ಪ್ರೊಟೆಕ್ಷನ್ ಅವ್ರಿಗೆ ಇದ್ದಿದ್ದು. ಅದನ್ನು ತೆಗೆದ ಮೇಲೆ ಇವರನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯವಾಯಿತು. ಒಟ್ಟಿನಲ್ಲಿ ಅಧರ್ಮಿಗಳೊಂದಿಗೆ, ಅನ್ಯಾಯದ ಜೊತೆಗೆ, ಅಸತ್ತಿನೊಂದಿಗೆ ಯಾರು ಕೈ ಸೇರಿಸ್ತಾರೋ ಅವರೆಲ್ಲರೂ ಕೂಡ ಅನುಭವಿಸಲೇಬೇಕಾದದ್ದು. ಇದು ವಿಧಿಯ ನಿಯಮ. ಇದನ್ನು ಯಾರು ಅತಿಕ್ರಮಿಸೋದಕ್ಕಾಗುವುದಿಲ್ಲ. ದುರ್ಯೋಧನ ಆ ಸೈಂಧವನನ್ನು ರಕ್ಷಿಸೋದಕ್ಕಾಗಿ ಎಷ್ಟೋ ಮಂದಿ ಮಹಾರಥರನ್ನ ನೀನು ಕಾವಲಿಸಿದ್ದೆ ಅಲ್ವೇ? ಅವರೆಲ್ಲರೂ ಅಷ್ಟು ಜಾಗರೂಕತೆಯಿಂದ ಇರುವಾಗಲೂ ಕೂಡ ಅವನು ಅರ್ಜುನನಿಂದ ಹತನಾದದ್ದು ಹೇಗೆ? ನೀನು, ಕರ್ಣ, ಕೃಪ, ಶಲ್ಯ, ಅಶ್ವತ್ಥಾಮ ನೀವೆಲ್ಲರೂ ಬದುಕಿರುವಾಗಲೇ ಆ ಸೈಂಧವನು ಹೇಗೆ ತನ್ನ ಪ್ರಾಣಗಳನ್ನು ಕಳೆದುಕೊಂಡ? ಮಹಾಬಲಾಢ್ಯರಾದ ಅನೇಕ ರಾಜರು ಆ ಸೈಂಧವನನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಶಕ್ತಿ ಮೀರಿ ತಡೀತಾ ಇದ್ದಾಗಲೂ ಕೂಡ ಆ ಎಲ್ಲರ ನಡುವೆ ಸೈಂಧವನು ಅರ್ಜುನನ ಕೈಗೆ ಸಿಕ್ಕಿ ಹತನಾದದ್ದು ಹೇಗೆ? ಹೇ ದುರ್ಯೋಧನ, ಆ ಸಿಂಧು ರಾಜ ತನ್ನ ರಕ್ಷಣೆಯ ಭಾರವನ್ನ ನಿನ್ನಲ್ಲಿಯೋ ಮತ್ತು ವಿಶೇಷವಾಗಿ ನನ್ನಲ್ಲಿಯೋ ದ್ರೋಣನ ಸೇನಾಧಿಪತ್ಯ ಅವನು ಕಾಪಾಡಿಬಿಡ್ತಾನೆ ಅಂತ ಅವನು ಬಂದು ಹೇಳ್ದ ಮೊದ್ಲೇನೆ ದುರ್ಯೋಧನಿಗೆ, ನಿಮ್ಗೆಲ್ಲ ಆಗೋಲ್ಲ ಅಂತ ಹೇಳಿ ನಾನು ಹೋಗ್ಬಿಡ್ತೀನಿ ಎಲ್ಲೋ ಬಹಳ ದೂರ. ನಾನು ಅರ್ಜುನನ ಕೈಯಿಂದ ತಪ್ಪಿಸ್ಕೊಳ್ಬೇಕು, ತಲೆ ಮರೆಸ್ಕೊಂಡು ಬೇರೆ ಯಾವ್ದೋ ಲೋಕ, ಇವನ್ ಎಲ್ಲೋದ್ರು ಬಿಡೋಲ್ಲ ಅವನು. ಆದ್ರೆ ನಾನು ಮಾಡ್ಕೊಳ್ತಿದ್ದೆ ಅಂತ ಇಲ್ಲ, ಅವನಿಗೆ ಅಶ್ಯೂರೆನ್ಸ್ ಕೊಟ್ಟ ದುರ್ಯೋಧನ, ಏನ್ ಯೋಚನೆ ಮಾಡ್ಬೇಡ, ನನ್ನಲ್ಲಿ ಎಂತೆಂಥವ್ರು ಇದ್ದಾರೆ, ಅವರಲ್ಲಿ ಏನೆಲ್ಲಾ ಶಕ್ತಿಗಳಿದೆ, ಒಬ್ಬೊಬ್ಬರದು ಕೂಡ ಏನೇನೋ ಒಂದೊಂದು ಇದೆ. ಅವನು ನಂಬಿದ್ದಕ್ಕೆ ಏನಾಯ್ತು? ಅದು ನೆರವೇರದೆ ಹೋಯ್ತು. ನಮ್ಮೆಲ್ಲರ ರಕ್ಷಣೆಯಲ್ಲಿದ್ದ ಆ ಸೈಂಧವನೇ ಹತನಾದ ಅಂದ ಮೇಲೆ ಇನ್ನು ಮುಂದೆ ನಮ್ಮ ಬದುಕಿಗೂ ಅವಕಾಶ ಇಲ್ಲ ಎಂದೇ ತೋರುತ್ತೆ. ಈಗ ಆ ಶಿಖಂಡಿ ಎಡಗೂಡಿದ ಪಾಂಚಾಲರನ್ನೆಲ್ಲ ಕೊಲ್ಲುವ ಮೊದಲು ನಾನೇ ದೃಷ್ಟದ್ಯುಮ್ನ ಯುದ್ಧದಲ್ಲಿ ಸಾಯುವಂತೆ ತೋರ್ತಾ ಇದೆ. ಈ ದುರ್ಯೋಧನ, ಇದು ಎಲ್ರಿಗೂ ಲೋಕದಲ್ಲಿ ಪ್ರಚಲಿತವಾದದ್ದು. ಆ ದೃಷ್ಟದ್ಯುಮ್ನ ಹುಟ್ಟಿರೋದೇ ದ್ರೋಣನ್ ಕೊಲ್ಲೋದಕ್ಕಾಗಿ. ಈ ದುರ್ಯೋಧನ, ಹೀಗೆ ನನ್ನ ಬದುಕಿನಲ್ಲಿಯೇ ನಾನು ನಿರಾಶನಾಗಿರುವಾಗ ನೀನು ಮೇಲೆ ಮೇಲೆ ನನ್ನನ್ನು ನಿನ್ನ ವಾಗ್ಬಾಣಗಳಿಂದಲೂ ಚುಚ್ಚೋದು ಯಾಕೆ? ಆ ಸೈಂಧವನ ರಕ್ಷಣೆಯಲ್ಲಿ ನೀನು ಅಶಕ್ತನಾಗಿ ನನ್ನನ್ನೇಕೆ ಹೀಗೆ ನಿಂದಿಸ್ತಾ ಇದೀಯಾ? ಸತ್ಯಸಂಧರು ಮಹಾ ಸಾಹಸಿಯಾದಂತಹ ಆ ಭೀಷ್ಮನೆಂಬ ಸುವರ್ಣ ಧ್ವಜವನ್ನೇ ಕಳೆದುಕೊಂಡಂತ ನೀನು ಇನ್ನು ಹೇಗೆ ನಿನ್ನ ಜಯದಲ್ಲಿ ಆಸೆಯನ್ನು ಇಟ್ಕೊಂಡಿದ್ದೀಯಾ? ನಮ್ಮ ಕಡೆ ಅನೇಕ ಮಹಾರಥರ ಮಧ್ಯದಲ್ಲಿಯೇ ಆ ಸೈಂಧವ, ಆ ಭೂರಿಷ್ಠವಸ್ಸು ಹತರಾದ ಮೇಲೆ ಇನ್ನೇನು ತಾನೇ ಉಳಿದಿದೆ ಎಂದು ನೀನು ತಿಳಿದ? ಈಗ ಈ ಕೃಪಾ ಒಬ್ಬ ಮಾತ್ರ ಬದುಕಿರ್ಬೋದು. ಅವನು ಇಷ್ಟರಲ್ಲಿಯೇ ಸೈಂಧವನ ಗತಿಯನ್ನ ಹಿಂಬಾಲಿಸಿದ್ದಕ್ಕಾಗಿ ನಾನು ಅವನನ್ನು ಅಭಿನಂದಿಸ್ತೇನೆ. ಅವನ್ ಸದ್ಯ ಅವನ ಪ್ರಾಣ ಹೋಗ್ಲಿಲ್ವಲ್ಲ. ಹೇ ರಾಜ, ನೀನು ನಿನ್ನ ತಮ್ಮನಾದ ದುಶ್ಯೋಸನನು ಕಣ್ಣೆದುರಿಗೆ ನೋಡುತ್ತಿರುವಾಗಲೇ ಇಂದ್ರಾದಿ ದೇವತೆಗಳಿಗೂ ದುರ್ಜಯನು, ಯುದ್ಧದಲ್ಲಿ ಅಸಾಧ್ಯ ಕಾರ್ಯಗಳನ್ನ ನಡೆಸಿದವನು ಆದಂತಹ ಭೀಷ್ಮನು ಹತನಾದದ್ದನ್ನ ನೋಡಿದ ನನಗೆ ಇನ್ನು ಮೇಲೆ ಈ ಭೂಮಿಯು ನಿನ್ನ ಭಾಗಕ್ಕೆ ಇಲ್ಲ ಎಂಬುದೇ ನಿಶ್ಚಯವಾಗಿ ಏರ್ಪಟ್ಟಿತು. ಹೇ ದುರ್ಯೋಧನ, ಆದದ್ದಾಯಿತು. ಇದೋ ನೋಡು, ಪಾಂಡವ ಸಂಜಯ ಸೈನ್ಯಗಳೆಲ್ಲ ಒಂದಾಗಿ ಸೇರಿ ಈಗ ನನ್ನನ್ನು ಎದುರಿಸುವುದಕ್ಕಾಗಿ ಬರ್ತಾ ಇದೆ. ಆ ಪಾಂಚಾಲರನ್ನೆಲ್ಲ ಕೊಂದಲ್ಲದೆ ನಾನು ಈ ಯುದ್ಧ ಕವಚವನ್ನು ಕಳೆಯುವುದಿಲ್ಲ. ಈ ಮುಂದಿನ ಯುದ್ಧದಲ್ಲಿ ನಿನ್ನ ಮನಸ್ಸಿಗೆ ಹಿತವಾದ ಕಾರ್ಯಗಳನ್ನ ನಾನು ಮಾಡಿ ಬರ್ತೇನೆ. ರಾಜ, ಈಗಲೇ ನೀನು ನನ್ನ ಮಗನಾದ ಅಶ್ವತ್ಥಾಮನ ಬಳಿಗೆ ಹೋಗಿ ನನ್ನ ಮಾತಿನಿಂದ ಹೀಗೆಂದೇಳು, ನಿನ್ನ ಜೀವವನ್ನ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಸೋಮಕರನ್ನ ಧ್ವಂಸ ಮಾಡಬೇಕು, ಅವರನ್ನು ಬಿಡಬಾರದು. ಇದು ನಿನ್ನ ತಂದೆಯ ಆಜ್ಞೆ. ಆ ಪಿತ್ರಾಜ್ಞೆಯನ್ನ ನೀನು ರಕ್ಷಿಸಬೇಕು ಎಂದು ತಿಳಿಸು. ಮತ್ತು ಅವನಿಗೆ ನೀನು ಅಹಿಂಸೆ, ಸತ್ಯ, ಇಂದ್ರಿಯ ನಿಗ್ರಹ, ರುಜುತ್ವ ಮುಂತಾದ ಗುಣಗಳಲ್ಲಿ ಸ್ಥಿರವಾಗಿ ನಿಲ್ಲುವಂತೆಯೋ, ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನ ಸರಿಯಾಗಿ ಅನುಷ್ಠಿಸುವಂತೆಯೂ ಹೇಳು. ದುರ್ಯೋಧನ ಹೇಳ್ಬೇಕು, ತಂದೆ ಇದ್ದ, ಮಗ ಹದಿಹರೆಯದ ಹುಡುಗ ಸಿಗರೇಟ್ ಸೇದ್ತಾ ಇದ್ದ. ತಂದೆಯ ಮಿತ್ರ ಒಬ್ಬ, ಅವನು ಚೈನ್ ಸ್ಮೋಕರು.
ಈ ತಂದೆ ಅವನು ಹೇಳದ್ನಂತೆ, ನನ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳೋ, ಸಿಗರೇಟ್ ಸೇದೋದನ್ನ ಬಿಡೋದಕ್ಕೆ ಅಂತ. ಹಾಗೆ ದುರ್ಯೋಧನ ಅಧರ್ಮದ ಸಾಕಾರ ಮೂರ್ತಿ. ಎಲ್ಲ ಧರ್ಮಕ್ಕೆ ಇದ್ರ ಬಗ್ಗೆ ಏನು ಅವನಿಗೆ ಗೌರವ ಇಲ್ಲ, ಅದರ ಬಗ್ಗೆ ಒಂದು ಕಿಂಚಿತ್ತಾದ್ರೂ ಇದಿಲ್ಲ. ಅಂತವನ ಹತ್ರ ಅಶ್ವತ್ಥಾಮನಿಗೆ ಇವನು ಹೇಳಿಸ್ತಾ ಇದ್ದಾನೆ, ಧರ್ಮದಲ್ಲಿರು, ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಸರಿಯಾಗಿ ಅನುಷ್ಠಿಸುವಂತೆ ಹೇಳು. ನೀನು ಬ್ರಾಹ್ಮಣರನ್ನು ಯಥಾಶಕ್ತಿಯಾಗಿ ಪೂಜಿಸುತ್ತಾ ಅವರ ಕಣ್ಣಿಗೂ ಮನಸ್ಸಿಗೂ ಸಂತೋಷ ಉಂಟಾಗುವಂತೆ ಮಾಡಬೇಕು. ಅವರಿಗೆ ಯಾವ ವಿಧದಲ್ಲೂ ಅಪ್ರಿಯವನ್ನು ಮಾಡಬಾರದು. ಅವರು ಅಗ್ನಿಜಾಲೆಗೆ ಸಮಾನರು. ಇದನ್ನ ನೀನು ಚೆನ್ನಾಗಿ ಮನಸ್ಸಿನಲ್ಲಿಡು. ನಿನ್ನ ವಾಗ್ಬಾಣಗಳಿಂದ ನೊಂದ ನಾನು ಇದೋ ಈಗಲೇ ಪ್ರಬಲ ಯುದ್ಧಕ್ಕಾಗಿ ಶತ್ರು ಸೈನ್ಯವನ್ನು ಪ್ರವೇಶಿಸ್ತೇನೆ. ರಾಜಕುಮಾರ, ನಿನ್ನಿಂದ ಸಾಧ್ಯವಾದ್ರೆ ನಮ್ಮ ಸೈನ್ಯವನ್ನು ರಕ್ಷಿಸ್ತಾ ಇರು. ಈ ದಿನದ ರಾತ್ರಿಯಲ್ಲಿಯೂ ಯುದ್ಧವನ್ನು ನಡೆಯುವುದಕ್ಕಾಗಿ ನಾನು ನಿಶ್ಚಯಿಸಿದ್ದೇನೆ. ಕೌರವರೆಲ್ಲ ಈ ರಾತ್ರಿ ಯುದ್ಧಕ್ಕೆ ಸಿದ್ಧರಾಗ್ಲಿ ಎಂದು ಹೇಳಿ ದ್ರೋಣನು, ಪಾಂಡವರು, ಸಂಜಯರು ಸೇರಿರತಕ್ಕಂತ ಸೈನ್ಯದ ಕಡೆಗೆ ಹೊರಟು ದಾರಿ ಯುದ್ಧಕ್ಕೂ ತನಗೆದುರಾದ ಕ್ಷತ್ರಿಯರ ತೇಜಸ್ಸನ್ನೆಲ್ಲ ಕಂದಿಸುತ್ತಾ ಮುಂದೆ ಇದೇನೆ ಯುದ್ಧ ಆಯ್ತು, ಅವರಿಬ್ಬರಿಗೆ ಅವ್ರು ಸತ್ರು ಅಂತ ಹೇಳೋದಾಯ್ತು. ಎಷ್ಟು ದಿವಸ ಹೇಳ್ಬೇಕಿದ್ದೇನೆ? 18 ದಿವಸದ ಯುದ್ಧ. ಆದ್ರೆ ಪ್ರತಿ ಕಡೆಯಲ್ಲೂ ಕೂಡ ಯುದ್ಧದ ನೀತಿ ನಿಯಮಗಳೇನಿದೆ ಎಲ್ಲವನ್ನ ಉಲ್ಲಂಘಿಸಿದವರು ಯಾರು ಮೊದಲು ಅಂತಂದ್ರೆ ಕೌರವರೇ. ರಾತ್ರಿಯಲ್ಲಿ ಯುದ್ಧ ಇಲ್ಲ. ಬೆಳಗ್ಗೆ ಸೂರ್ಯೋದಯ ಆದ ಮೇಲೆ ಇವರೆಲ್ಲ ಒಂದು ಯುದ್ಧದ ಶಂಖ ಘೋಷ ಆದಾಗ ಶುರು ಮಾಡ್ಬೇಕು. ಮತ್ತೆ ಸಾಯಂಕಾಲಕ್ಕೆ ಫ್ಯಾಕ್ಟರಿಯಲ್ಲಿ ಶುರು ಆಗ್ಬೇಕು ಅದನ್ನು ಸೈರನ್. 8 hours ಡ್ಯೂಟಿ ಆದ್ಮೇಲೆ ಇನ್ನೊಂದು ಸೈರನ್ ಆದ್ಮೇಲೆ ಎಲ್ರು ಮನೆಗೆ ಹೊರಡೋದು. ಹಾಗೆ ಯುದ್ಧ ಮಾಡ್ತಿದ್ದವರು ಎಲ್ಲ ಬಿಟ್ಟು ಅವ್ರವ್ರ ಇದಕ್ಕೆ ಮನೆಗೆ ಹೋಗಿ ಆಶ್ರಮಗಳು ಇದು ಶಿಬಿರಗಳಿಗೆ ಹೋಗಿ ರೆಸ್ಟ್ ತಗೊಳ್ಳುವಂತದ್ದು. ಯುದ್ಧ ಮುಗಿಯಿತು ಅಂತ ಅಂದ್ಬಿಟ್ಟು ಬಂದ ಮೇಲೆ ಒಬ್ಬ ಬೇಕಾದ್ರೆ ಆಲಂಗಿಸ್ಕೊಳ್ಬಹುದು. ಅವನು ಕೈನಲ್ಲಿ ಆಯುಧ ಇಲ್ಲ ಅಂತ ಅವನು ಅವನ ತಲೆ ತೆಗಿಬಾರದು ಶತ್ರುವನ್ನ. ಇವನ್ದೇನಿದ್ರು ಶಕ್ತಿ, ಪರಾಕ್ರಮ, ಪೌರುಷಗಳನ್ನ, ಇವನ ಬಿಲ್ಲು ವಿದ್ಯೆ, ಚಾಕಚಕ್ಯತೆ, ಬೇರೆ ಯಾವ ಆಯುಧಗಳನ್ನು ತಗೊಳ್ತಾನೋ ಅದೆಲ್ಲ ಅವಾಗ ವೀರಾವೇಶದಲ್ಲಿ ತೋರಿಸುವಂತದ್ದು. ಯುದ್ಧದಲ್ಲೂ ನಿಯಮಗಳು. ಈಗ ಈ ಮಲ್ಲ ಯುದ್ಧ ಇವೆಲ್ಲ ವ್ರಿಸ್ಲಿಂಗು ಮತ್ತೊಂದು ಇದೆಯಲ್ಲ, ಅದರಲ್ಲಿ ಒಬ್ಬರೊಬ್ಬರಿಗೆ ಕೈ ಮಿಲಾಯಿಸಿ ಎಲ್ಲ ಹೇಳಿ ಇದನ್ನೆಲ್ಲ ಎಥಿಕ್ಸ್ ಇದೇನು ಅಂತಂದ್ರೆ, ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ, ಆದ್ರೆ ಅವನು ಸ್ವಲ್ಪ ವೀಕ್ ಆಗಿದ್ದಾನೆ ಅಂದಾಗ ಅವನ ಪ್ರಾಣನೇ ತೆಗೆದು ಬಿಡು, ಇದೆಲ್ಲ ಇಲ್ಲ ಅಲ್ಲಿ. ಇವನು ಪ್ರಹಾರ ಜೋರವಾಗಿ ಅವನು ಬಿಟ್ಟ ಅಂತಂದ್ರೆ ಅದು ವೀರಾವೇಶದಿಂದ ಹೋಗಿದ್ದು, ಅವನಿಗೂ ವೀರ ಮರಣ ಅಲ್ಲಿ ಸರಿ. ಆದ್ರೆ ಅವನು ಏನು ನಿಯಮಗಳಿಗೆ ಉಲ್ಲಂಘಿಸಿ ಮಾಡುವಂತ ಕೆಲಸ, ಇದೆಲ್ಲ ಈ ಕೌರವರು ಮಾಡಿದ ಕೆಲಸ. ಹಾಗಾಗಿ ದ್ರೋಣ ಡಿಸೈಡ್ ಮಾಡಿದ್ದಾನೆ ರಾತ್ರಿ ಯುದ್ಧ ಮಾಡೋಣ ಅಂತ. ಅಲ್ಲಿಗೆ 152ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 153ನೇ ಅಧ್ಯಾಯ. ದ್ರೋಣನು ಪಾಂಡವ ಪಕ್ಷಪಾತಿಯಾದ್ದರಿಂದಲೇ ತಮ್ಮಲ್ಲಿ ಉದಾಸೀನನಾಗಿದ್ದಾನೆ ಎಂದು ದುರ್ಯೋಧನ ಹೇಳಲು ಕರ್ಣ ಅವನನ್ನ ಖಂಡಿಸಿ ತಮ್ಮ ಅಪಜಯವು ದೈವಾಯತ್ತ ಎಂದು, ಆಮೇಲೆ ರಾತ್ರಿಯ ಯುದ್ಧದ ಆರಂಭ, ಇವೆಲ್ಲ ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮತ್ತೆ ಇಲ್ಲಿ ಸಂವಾದ ಮುಂದುವರಿಯುತ್ತೆ. ಧೃತರಾಷ್ಟ್ರನಿಗೂ ಸಂಜಯನಿಗೂ. ಮಹಾರಾಜ, ಸಂಜಯ ಹೇಳ್ತಾ ಇದ್ದಾನೆ, ದ್ರೋಣನಿಂದ ಪ್ರೋತ್ಸಾಹಿತನಾದಂತ ನಿನ್ನ ಮಗ ಆ ದ್ರೋಣನ ಬುದ್ಧಿವಾದಗಳಿಗೆ ಕಿವಿಗೊಡದೆ ಕೋಣನ ಮುಂದೆ ಕಿಂದರಿ ಬಾರಿಸಿದ್ರು ಒಂದು ಗಾದೆ. ವೈಲಿನ್ನೋ ಮತ್ತೊಂದು ವೀಣೆಯನ್ನು ಬಾರಿಸಿ ವೇಣು ನಿಮಗೆ ಕೋಣ ಕೇಳುತ್ತೆ ಅನ್ನೋದನ್ನ. ಹಾಗೆ ಬುದ್ಧಿವಾದ, ನನ್ನ ಮಗನಿಗೆ ಇದ್ದ ಹೇಳು, ಅವನು ಧರ್ಮದಲ್ಲಿರ್ಲಿ, ಬ್ರಾಹ್ಮಣರನ್ನ ಗೌರವಿಸ್ಲಿ. ದುರ್ಯೋಧನ ಕೋಪೋಷನಾಗಿ ತಿರುಗಿ ಯುದ್ಧಕ್ಕೆ ನಿಶ್ಚಯಿಸಿದ. ಒಡನೆ ಅವನು ಕರ್ಣನ ಬಳಿಗೆ ಹೋಗಿ, ಹೇ ಮಿತ್ರ ಕರ್ಣ, ನೋಡಿದ್ಯಾ ಕೃಷ್ಣ ಸಹಾಯವುಳ್ಳ ಕಿರೀಟಿಯೋ? ಕಿರೀಟಿ ಅಂದ್ರೆ ಅರ್ಜುನ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯ ಕೃಷ್ಣ, ಸವ್ಯಸಾಚಿ, ಧನಂಜಯ, 10 ಹೆಸರುಗಳು ಅರ್ಜುನಂದು. ಆ ಕಿರೀಟಿ ಕೃಷ್ಣನ ಸಹಾಯವುಳ್ಳವನು ದೇವತೆಗಳಿಗೂ ದುರ್ಭೇದ್ಯವಾಗಿರುವಂತೆ
ನಮ್ಮ ಆಚಾರ್ಯನಿಂದ ರಚಿಸಲ್ಪಟ್ಟಂತ ವ್ಯೂಹವನ್ನ ಭೇದಿಸಿಕೊಂಡು ಬಂದು ನೀನು ಆ ದ್ರೋಣನು ತಡೆಯುತ್ತಿರುವಾಗಲೇ ಎಲ್ಲ ಕೌರವ ಯೋಧರ ಕಣ್ಣಿದಿರಾಗೆ ಸೈಂಧವನನ್ನ ಕೊಂದು ಕೆಡೆಯಿದ. ಬಹಳ ಬಲಾಢ್ಯರೆಂದು ಪ್ರಸಿದ್ಧಿಗೊಂಡ ನಮ್ಮ ಕಡೆ ಅನೇಕ ರಾಜರನ್ನು ಆ ಪಾರ್ಥನ ಒಬ್ಬನೇ ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಓಡಿಸ್ಬಿಟ್ಟ. ಎಷ್ಟೋ ಜನರು ಅವನಿಂದ ಹತರಾದರು. ನಾನು ಬಹಳ ಸಾಹಸದಿಂದ ಹೆಣಗಾಡುತ್ತಿದ್ದಾಗಲೂ ಅರ್ಜುನನು ನಮ್ಮ ಸೈನ್ಯವನ್ನೆಲ್ಲ ಕೊಂದು ಅಲ್ಪ ಸ್ವಲ್ಪವನ್ನೇ ಉಳಿಸಿದ್ದಾನೆ. ಕರ್ಣ, ಇದರಿಂದ ನೀನು ತಿಳಿಯೋದೇನೋ, ದ್ರೋಣನು ಯುದ್ಧಕ್ಕೆ ನಿಂತ ಮೇಲೆ ಅರ್ಜುನನಿಗೆ ಎಷ್ಟೇ ಪ್ರಯತ್ನದಿಂದ ಆದ್ರೂ ಕೂಡ ನಮ್ಮ ವ್ಯೂಹವನ್ನು ಭೇದಿಸಿಕೊಂಡು ಹೋಗೋದು ಎಂದಾದ್ರೂ ಸಾಧ್ಯವೇ? ಅವನು ಸೈಂಧವನನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಕೊನೆಗಾಣಿಸಿಯೇ ಬಿಟ್ಟ. ಇಂದ್ರ ಪರಾಕ್ರಮವುಳ್ಳ ಎಷ್ಟು ಮಂದಿ ರಾಜರು ಆ ಅರ್ಜುನನಿಂದ ಹತರಾಗಿ ಬಿದ್ದಿದ್ದಾರೆ ನೋಡು. ಇದೆಲ್ಲ ದ್ರೋಣನಿಗೆ ಸಮ್ಮತವಿಲ್ಲದಿದ್ದ ಪಕ್ಷದಲ್ಲಿ ಆ ಅರ್ಜುನನ್ ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಪರಾಕ್ರಮಿಯಾಗಿದ್ರು ದುರ್ಭೇದ್ಯವಾದ ನಮ್ಮ ವ್ಯೂಹವನ್ನ ಹೇಗೆ ತಾನೇ ಭೇದಿಸಿಕೊಂಡು ಹೋಗಲು ಸಾಧ್ಯವಾಯಿತು? ನನ್ನ ಕಡೆಯಲ್ಲಿ ತಮ್ಮ ಪ್ರಾಣವನ್ನ ತೊರೆದು ವೀರಾವೇಶದಿಂದ ಹೋರಾಡಿದ್ರು ಕೂಡ ಕಡೆಗೆ ಅವ್ರಿಗೆ ಸಿಕ್ಕಿರೋ ಸರ್ಟಿಫಿಕೇಟ್ ದ್ರೋಣನಿಂದ ಇದು. ಎಲ್ಲ ಪಾಂಡವ ಪಕ್ಷಪಾತಿಗಳು ಬೇಕು ಅಂತಿಗೆ ತಾವದಾವಾಗೆ ಹೋಗಿ ಸತ್ರು. ಮುಖ್ಯವಾಗಿ ಅರ್ಜುನನು ದ್ರೋಣಾಚಾರ್ಯನಿಗೆ ಬಹಳ ಪ್ರೇಮ ಪಾತ್ರ. ಆದ್ರಿಂದಲೇ ಆ ಆಚಾರ್ಯನು ಯುದ್ಧ ಮಾಡದೆಯೇ ಅಲಕ್ಷ್ಯವಾಗಿದ್ದು ಅರ್ಜುನಿಗೆ ತಾನಾಗಿಯೇ ದಾರಿಯನ್ನು ಮಾಡಿಕೊಟ್ಟ. ನೋಡಿ, ಯಾರೋ ಒಬ್ಬ ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಓದವನು ನೋಡಿದ್ರೆ ಅವನ ಗುರುಗೆ ಇಷ್ಟವಾಗೋದು ಸಹಜವೇನೆ. ಎಲ್ಲ ಸಲ ಇನ್ನೂ ಹೆಚ್ಚು ಮಾರ್ಕ್ಸ್ ತಗೊಳ್ತಾನೆ. ಅದಕ್ಕಾಗಿ ಏನು ಅಂದ್ರೆ ಅಪಪ್ರಚಾರ ಶುರು ಮಾಡ್ಬಿಡು. ಅವ್ರಿಗೆ ಅವರು ಮನೆಗೆ ಏನೋ ಇದು ಕೊಟ್ರಂತೆ, ಬೇಕಾದಷ್ಟು ಏನೋ ಕಾಂಪ್ಲಿಮೆಂಟ್ಸು ಮತ್ತೊಂದು. ನೋಡಿ, ಅವ್ರ ದಾಕ್ಷಿಣ್ಯಕ್ಕೆ ಒಳಗಾಗ್ಬಿಟ್ಟು ಇವಾಗ ಅವನಿಗೆ ಯೋಗ್ಯತೆ ಇಲ್ದಿದ್ರು ಕೂಡ ಇವರೇ ಬರ್ಕೊಟ್ಬಿಡ್ತಾರೆ, ಎಲ್ಲ ಇವರೇ ಮಾಡ್ಬಿಡ್ತಾರೆ. ಎಲ್ಲ ಈ ರೀತಿಯ ಅಪಪ್ರಚಾರ ಅಂತದ್ದು ದುರ್ಯೋಧನ ಬಾಯಿನಲ್ಲಿ ಕರ್ಣನಿಗೆ. ಆ ದ್ರೋಣನು ಸಿಂಧುರಾಜನನ್ನ ಕಾಪಾಡೋದಾಗಿ ಅಭಯವನ್ನು ಕೊಟ್ಟಿದ್ರು, ನನ್ನಲ್ಲಿ ತನಗೆ ಗುಣ ಇಲ್ಲ ಎಂದು ತಿಳಿದು ಅರ್ಜುನಿಗೆ ದಾರಿಯನ್ನು ಬಿಟ್ಬಿಟ್ಟ. ಮೊದಲೇ ಸೈಂಧವನು ತಾನು ಯುದ್ಧವನ್ನು ಬಿಟ್ಟು ಮನೆಗೆ ಹೋಗಿ ಸೇರಿಕೊಳ್ಳುವುದಾಗಿ ಕೇಳಿದಾಗ ಆ ದ್ರೋಣನು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಅರ್ಜುನಿಂದ ನಮ್ಮಲ್ಲಿ ಇಷ್ಟು ಜನಕ್ಷಯವಾಗುವುದಕ್ಕೆ ಕಾರಣ ಇರಲಿಲ್ಲ. ಅವನೇ ಸೇಫ್ ಮಾಡ್ಕೊಂಡ್ಬಿಡ್ತಿದ್ದ. ಯಾರು? ಸೈಂಧವ. ಎಲ್ಲ ಹೊರಟೋಗ್ಬಿಡ್ತೀನಿ ನಾನು ತಲೆ ಮರೆಸ್ಕೊಂಡು. ಅಯ್ಯೋ ಪಾಪವೇ, ಆ ಬಡ ಸೈಂಧವನು ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯುದ್ಧವನ್ನ ಬಿಟ್ಟು ಮನೆಗೆ ಹೋಗ್ತಿರುವಾಗ ನಾನು ದ್ರೋಣನ ಮಾತನ್ನ ನಂಬಿ ಅವನನ್ನ ತಡೆದು ನಿಲ್ಲಿಸಿದೆ. ಅರ್ಜುನನು ಸೈಂಧವನ ಬಳಿಗೆ ಹೋಗದಂತೆ ನಾನು ತಡೀತೇನೆ, ನಾನು ಅವನನ್ನು ರಕ್ಷಿಸ್ತೇನೆ ಎಂದು ದ್ರೋಣ ನಮಗೆ ಇಲ್ಲದ ಆಶೋತ್ತರವನ್ನು ಕೊಟ್ಟ. ಅವನ ವಾಗ್ದಾನ ನಮ್ಮ ಸೈನ್ಯದ ವಿನಾಶದಲ್ಲಿ ಮುಗೀತಲ್ಲದೆ ಬೇರೆ ಅಲ್ಲ. ಮಂದಭಾಗ್ಯನಾದ ನಾನು ಎಷ್ಟು ಪ್ರಯತ್ನ ಪಟ್ಟು ಫಲ ಏನು? ನಮ್ಮ ಸೈನ್ಯಗಳೆಲ್ಲ ಹತವಾದವು, ಸೈಂಧವನು ಹತನಾದ. ನಮ್ಮ ಕಡೆ ಅನೇಕ ರಾಜರು ಅರ್ಜುನನ ಬಾಣಗಳಿಂದ ಹತರಾಗಿ 100,000 ಲೆಕ್ಕದಿಂದ ರಣದಲ್ಲಿ ಬಿದ್ದಿದ್ದಾರೆ ನೋಡು. ಎಲ್ಲರ ಮೈಯಲ್ಲಿಯೂ ಆ ಪಾರ್ಥ ನಾಮಾಂಕಿತಗಳಾದ ಬಾಣಗಳೇ ನಾಟಿದೆ. ನಾವು ಇಷ್ಟು ಮಂದಿ ಬಹು ಪ್ರಯತ್ನದಿಂದ ತಡೀತಾ ಇರುವಾಗಲೇ ಏಕಾಕಿಯಾದ ಅರ್ಜುನ ನಮ್ಮ ಕಣ್ಣೆದುರಾಗಿಯೇ ಸಾವಿರಾರು ಮಂದಿ ಯೋಧರನ್ನ ಕೊಂದು ಸೈಂಧವನನ್ನು ಕೊನೆಗಾಣಿಸ್ಬಿಟ್ಟ. ಚಿತ್ರಸೇನೇ ಮೊದಲಾದ ನನ್ನ ಅನೇಕ ಸಹೋದರರು ನನ್ನ ಕಣ್ಣೆದುರಾಗಿ ಭೀಮನಿಂದ ಹತರಾದರು. ಹಿಂದೆ ನೋಡಿದೆ, ಅವತ್ತೊಂದೇ ದಿವಸದಲ್ಲಿ 39 ಜನ ನಾವು ಕೊಂದಿದ್ದು ಭೀಮ. ಅವನ ಶಪಥ, ನಾನೇ ಧಾರ್ತರಾಷ್ಟ್ರ ಎಲ್ರನ್ನೂ ಕೊಂಡಿತೀನಿ ಅಂತ ಅಂದ್ಬಿಟ್ಟು. ಮಿತ್ರ ಕರ್ಣ, ಎಂತ ಮೋಸವಾಯ್ತು ನೋಡು, ಇದು ಮೋಸ. ಆಗ ಕರ್ಣನು, ದುರ್ಯೋಧನ, ನೀನು ಈ ಮಾತನ್ನ ಆಡಬಾರದು, ಆಚಾರ್ಯನನ್ನ ನಿಂದಿಸಬೇಡ. ಏನಾರು ಒಂಚೂರು ಒಳ್ಳೇದಿದೆ ಅಂತಂದ್ರೆ ನೋಡಿ ವಿವೇಕ. ಆ ಬ್ರಾಹ್ಮಣನು ತನ್ನ ಬಲಕ್ಕೂ ಉತ್ಸಾಹಕ್ಕೂ ತಕ್ಕಂತೆ ಶಕ್ತಿ ಮೀರಿ ಯುದ್ಧ ಮಾಡ್ತಾ ಇದ್ದಾನೆ. ತನ್ನ ಪ್ರಾಣವನ್ನೇ ತೃಣೀಕರಿಸಿ ಹೋರಾಡ್ತಾ ಇದ್ದಾನೆ. ಅರ್ಜುನನು ಅವನನ್ನೂ ಮೀರಿ ವ್ಯೂಹದೊಳಗೆ ಪ್ರವೇಶಿಸಿದ ಅಂದ್ರೆ ಅದರಲ್ಲಿ ಲವ ಮಾತ್ರವೋ ಆಚಾರ್ಯನ ತಪ್ಪಿಲ್ಲ. ರಾಜ, ಅರ್ಜುನನನ್ನ ಸಾಮಾನ್ಯ ಅಂತ ತಿಳಿಬೇಡ. ಅವನು ಮಹಾಧೀಮಂತ, ಸಮರ್ಥ, ತರುಣ ವಯಸ್ಕ, ಶೂರ, ಸರ್ವ ಅಸ್ತ್ರಗಳಲ್ಲಿ ಸುಶಿಕ್ಷಿತ, ತೀವ್ರ ಪರಾಕ್ರಮವುಳ್ಳವನು. ಅಂತವನು ದಿವ್ಯ ಅಸ್ತ್ರಗಳಿಂದ ತುಂಬಿದ ವಾನರ ಧ್ವಜವುಳ್ಳ
ತನ್ನ ದಿವ್ಯ ರಥವನ್ನ ಏರಿ ಅಭೇದ್ಯ ಕವಚವನ್ನ ಧರಿಸಿ ಬಂದವನಲ್ವೇ? ಸಾಕ್ಷಾತ್ ವಾಸುದೇವನೇ ಅವನ ಕುದುರೆಗಳನ್ನ ನಡೆಸ್ತಾ ಇದ್ದಾನೆ. ಅಕ್ಷಯವಾದ ಗಾಂಡೀವ ಎಂಬ ದಿವ್ಯ ಧನುಸ್ಸು ಅವನ ಕೈನಲ್ಲಿದೆ. ಈ ಅರ್ಜುನನ ರಥ ಎಲ್ಲಿಂದ ಬಂದಿದ್ದು? ಕಾಂಡವ ದಹನದಲ್ಲಿ ಅಗ್ನಿ ಕೊಟ್ಟಿದ್ದದು ದಿವ್ಯವಾದಂತಹ ರಥ, ಅಶ್ವಗಳು, ಮತ್ತೆ ಅಕ್ಷಯವಾಗುವಂತಹ ಬತ್ತಳಿಕೆ. ಎಷ್ಟು ತೆಗೆದ್ರು ಬಾಣಗಳು ಬರ್ತಾನೆ ಇರುತ್ತೆ. ಜೊತೆಗೆ ಗಾಂಡೀವ ಧನಸ್ಸು. ಇದಿಷ್ಟೇನ ಅವನಿಗೆ? ಶಿವನನ್ನ ಮೆಚ್ಚಿಸಿ ಅವನಿಂದ ವಿಶೇಷವಾದ ವಸ್ತುಗಳನ್ನೆಲ್ಲ ಪಡೆದವನು. ಇಂದ್ರನಿಂದ ಸ್ವಾಗತಿಸಲ್ಪಟ್ಟು ಅವನ ಸಾರಥಿ ಬಂದು ಇವನನ್ನ ತನ್ನ ರಥದಲ್ಲಿ ಕರ್ಕೊಂಡೋದ. ಮಾತಲಿ ಚಿತ್ರರಥ ಅನ್ನೋ ಗಂಧರ್ವ ನೋಡನೆ ಬೇಕಾದಷ್ಟು ಅವನಿಂದ ಅನೇಕ ವಿದ್ಯೆಗಳನ್ನು ಕಲ್ತು ಬಂದಿದ್ದು. ಅರ್ಜುನನ ಪ್ರಯತ್ನ, ಆ ಸಿದ್ಧತೆಗಳು, ಅವನ ತಪಸ್ಸು ಹೇಗೆ ಬಂತು ಎಲ್ಲ? ಸರ್ವ ಅಸ್ತ್ರಗಳಲ್ಲಿ ಶಿಕ್ಷಿತ, ತೀವ್ರ ಪರಾಕ್ರಮವುಳ್ಳವನು, ಅಂತವನು, ದಿವ್ಯ ಅಸ್ತ್ರಗಳಿಂದ ತುಂಬಿದ ವಾನರ ಧ್ವಜ, ಕಪಿಧ್ವಜ ಅವನು. ಆಂಜನೇಯ ತಾನೇ ಭೀಮನಿಗೆ ಹೇಳ್ದ, ನಾನು ನಿನ್ನ ತಮ್ಮನ ರಥದಲ್ಲಿ ಇರ್ತೀನಿ, ಸುಮ್ನೆ ಏನು ಫ್ಲಾಗು ಇರೋದಕ್ಕಷ್ಟೇನಾ? ಹೋರಾಡಿದ್ದು ಆಂಜನೇಯ. ಸಾಕ್ಷಾತ್ ವಾಸುದೇವನೇ ಅವನ ಕುದುರೆಗಳನ್ನು ನಡೆಸ್ತಾ ಇದ್ದಾನೆ. ಅಕ್ಷಯವಾದ ಗಾಂಡೀವ ಎಂಬ ದಿವ್ಯ ಧನಸ್ಸು ಅವನ ಕೈನಲ್ಲಿದೆ. ಅಂತವನು ತನ್ನ ಬಾಹುಬಲದಿಂದ ತೀವ್ರ ಬಾಣಗಳನ್ನು ವರ್ಷಿಸುತ್ತಾ ದ್ರೋಣನನ್ನು ಅತಿಕ್ರಮಿಸಿ ಬಂದ ಎಂದ್ರೆ ಅದು ಅವನ ಪರಾಕ್ರಮಕ್ಕೆ ತಕ್ಕದ್ದೇ. ಆಚಾರ್ಯನಾದ್ರೂ ವಯಸ್ಸಿನಲ್ಲಿ ವೃದ್ಧ, ರಣಾಂಗಣದಲ್ಲಿ ಅರ್ಜುನಂತೆ ಶೀಘ್ರ ಸಂಚಾರಕ್ಕೂ ಅವನ ಸಾಮರ್ಥ್ಯ ಇಲ್ಲ. ಅವನ ತೋಳುಗಳ ಬಲವು, ವ್ಯಾಪಾರವು ಅರ್ಜುನನಷ್ಟು ಶಕ್ತಿ ಉಳ್ಳದ್ದಾಗಿಲ್ಲ. ಅಂತವನು ಕೃಷ್ಣ ಸಹಾಯವುಳ್ಳ ಅರ್ಜುನನಿಂದ ಅತಿಕ್ರಮಿಸಲ್ಪಟ್ಟ ಅಂದ್ರೆ ಅದರಲ್ಲಿ ದ್ರೋಣನ ತಪ್ಪೇನು ಇರುವಂತೆ ನನಗೆ ತೋರೋದಿಲ್ಲ. ದ್ರೋಣನ ಅಸ್ತ್ರಗಳನ್ನ ಬಲ್ಲವನಾಗಿದ್ರು ಅವನಿಂದ ಪಾಂಡವರನ್ನು ಜಯಿಸಲು ಸಾಧ್ಯ ಇಲ್ಲ ಎಂದೇ ನನಗೂ ತೋರಿದೆ. ಇದಲ್ಲದೆ ದುರ್ಯೋಧನ ಎಷ್ಟೇ ಪರಾಕ್ರಮದಿಂದ ಮತ್ತು ಹೆಮ್ಮೆಯಿಂದ ಎಡಬಿಡದ ಯುದ್ಧ ಮಾಡುತ್ತಿದ್ದವರಿಗೂ ಕೂಡ ಪರಾಜಯ ಉಂಟು. ಅದು ದೈವಾಯತ್ತ. ಆದ್ದರಿಂದ ಅದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈಗ ನೋಡು, ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಯುದ್ಧ ಮಾಡ್ತಾ ಇರುವಾಗಲೇ ನಮ್ಮ ಕಣ್ಣಿದರಲ್ಲಿಯೇ ಸೈಂಧವನು ಹತನಾದ. ಇದಕ್ಕೆ ದೈವ ಅಲ್ಲದೆ ಬೇರೆ ಕಾರಣ ಏನಿದೆ? ದೈವ ಅಂತ ಭಗವಂತನ ಮೇಲೆ ಹಾಕೋದಲ್ಲ, ನಾವು ಮಾಡಿದ ಅನೀತಿಗಳು ಅದು ಇದಕ್ಕೆಲ್ಲ ಕಾರಣವಾಗಿತ್ತು. ಪಾಂಡವರಲ್ಲಿ ಮಾಡಿದ್ದು, ದ್ರೌಪದಿಯಲ್ಲಿ ಮಾಡಿದ ಅಪಚಾರಗಳು ಅಕ್ಷಮ್ಯವಾದದ್ದು, ಇನ್ಎಕ್ಸ್ಕ್ಯೂಸಬಲ್. ಅನುಭವಿಸಿ ಇವಾಗ ಫಲ. ಅದು ದೇವ್ರ ಮೇಲೆ ಯಾಕೆ ಹಾಕ್ತೀರಿ? ನಿನ್ನೊಡನೆ ನಾವೆಲ್ಲರೂ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೇನು, ನಮ್ಮ ಪೌರುಷವನ್ನೆಲ್ಲ ದೈವ ವಿಫಲ ಮಾಡಿತು. ದೈವದ ಮುಂದೆ ಯಾವುದೂ ಅಲ್ಲ. ದೈವವು ಪ್ರತಿಕೂಲವಾಗಿದ್ದಾಗ ಮನುಷ್ಯನು ಯಾವ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ದೈವದಿಂದ ಕೆಡಿಸಲ್ಪಡುತ್ತೆ. ಮನುಷ್ಯನು ಸ್ವಪ್ರಯತ್ನದಿಂದ ಮಾಡಬೇಕಾದ ಕಾರ್ಯವನ್ನೇನೋ ಶಂಕೆ ಇಲ್ಲದೆ ನಡೆಸ್ತಲೇ ಇರಬೇಕು. ಕಾರ್ಯಸಿದ್ಧಿ ಎಂಬುದು ಅದೃಷ್ಟದ ಮೇಲೆ ಹೊಂದಿದ ಲಕ್ಕು. ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷ ಅಂತ ಒಂದು ಸುಭಾಷಿತ. ಮಾಡೋ ಪ್ರಯತ್ನ ಮಾಡಿದ್ವಿ, ಫಲ ಸಿಗ್ಲಿಲ್ಲ, ಕೋತ್ರ ದೋಷ, ಏನೋ ದೈವ ಸಂಕಲ್ಪ ಇರ್ಲಿಲ್ಲ. ಅದೇನಾದ್ರು ಜಯಿಸಿದ್ರೆ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ಸೋಲು ಇದಗಳು ಬಂದಾಗ ದೈವದ ಮೇಲೆ ಹಾಕ್ಬಿಡೋದು. ದೈವ ಮಾತ್ರ ಪಂಚಮಂ ಭಗವದ್ಗೀತೆನಲ್ಲಿ ಹೇಳ್ತಾನೆ. ಪುರುಷ ಪ್ರಯತ್ನ ಇದು ಎಲ್ಲ ಬುದ್ಧಿಶಕ್ತಿ ಎಲ್ಲ ಆದ್ರೂ ಕೂಡ ಅಲ್ಲಿ ಭಗವಂತನನ್ನ ನಂಬಬೇಕು, ಧರ್ಮದಕ್ಕಾಗಿ ನಡೆಸಬೇಕು. ಅಂಥದಕ್ಕೆ ದೈವನ ಇದಿರುತ್ತೆ, ಸಹಕಾರ. ಅಧರ್ಮದಲ್ಲೂ ಕೂಡ ಅದು ಅಲ್ಲ. ದುರ್ಯೋಧನ ಹಿಂದೆ ನಾವು ಪಾಂಡವರನ್ನು ಎಷ್ಟೋ ವಿಧದಲ್ಲಿ ವಂಚಿಸಿದವು. ವಿಷ ಪ್ರಯೋಗದಿಂದ ಅವರನ್ನು ಕೊಲ್ಲೋದಕ್ಕೆ ಯತ್ನಿಸಿದವು. ಅರಗಿನ ಮನೆಯಲ್ಲಿ ಸುಡೋದಕ್ಕೆ ಪ್ರಯತ್ನಿಸಿದವು. ಜೂಜಿನಿಂದ ಅವರ ಸರ್ವಸ್ವವನ್ನು ಕಿತ್ಕೊಂಡವು. ರಾಜನೀತಿಯ ನೆವದಿಂದ ಅವರನ್ನು ಕಾಡಿಗೂ ಒಟ್ಟಿದವು. ನಾವು ಮಾಡಿದ ಇಷ್ಟು ಪ್ರಯತ್ನವನ್ನು ದೈವ ಕೆಡಿಸ್ಬಿಡ್ತು. ಯಾಕೆ ಮಾಡಿದೆಲ್ಲ ಎಲ್ಲ ನ್ಯಾಯವಾದ್ದೆ, ಧರ್ಮವಾದ್ದೆ.
ಲೋಕ ಸಮ್ಮತವಾದದ್ದೇ, ಇಲ್ಲ ಯಾರಿಗಾರು ಉಪಯೋಗ ಆಗುವಂತದ್ದೇ? ಆದ್ದರಿಂದ ರಾಜ, ನಾವು ದೈವವನ್ನು ಅಲಕ್ಷ್ಯ ಮಾಡಿ ನಮ್ಮ ಪ್ರಯತ್ನವನ್ನ ನಡೆಸದೇ ತೀರದು. ನೀನು ಯುದ್ಧವನ್ನು ಮಾಡು, ನಿನ್ನ ಪ್ರಯತ್ನದಿಂದ ದೈವವು ನಿರರ್ಥಕವಾಗುವಂತೆ ಯತ್ನಿಸು. ನೀನಾಗಲಿ ನಿನ್ನ ಶತ್ರುಗಳಾಗಲಿ ಪ್ರಯತ್ನ ಪಟ್ಟರೆ ಆ ಅದೃಷ್ಟ ನಿಮ್ಮನ್ನೇ ಹಿಂಬಾಲಿಸಬಹುದು. ಆ ಪಾಂಡವರಾದ್ರೂ ತಾವು ಬುದ್ಧಿಪೂರ್ವಕವಾಗಿ ತಮ್ಮ ಜಯ ಸಾಧಕವಾದ ಸುಕೃತವನ್ನೇನೋ ಮಾಡಿದಂತೆ ತೋರ್ಲಿಲ್ಲ. ನೀನು ನಿನ್ನ ಅಪಜಯಕ್ಕೆ ಕಾರಣವಾದ ದುಷ್ಕೃತವನ್ನೇನೂ ಮಾಡಿಲ್ಲ. ಈ ಸುಕೃತ ದುಷ್ಕೃತಗಳಿಗೂ ಕೂಡ ದೈವವೇ ಪ್ರಮಾಣ, ದೈವವೇ ಆಯಾ ಕಾರ್ಯಗಳಿಗೆ ಪ್ರೇರಕ. ಪ್ರಾಣಿಗಳು ಪ್ರಜ್ಞೆ ತಪ್ಪಿ ಮಲಗಿರುವಾಗಲೂ ದೈವ ಎಂಬುದು ಎಚ್ಚರಗೊಂಡೇ ಇರುತ್ತೆ. ಪ್ರಾಣಿಗಳನ್ನು ಕಾರ್ಯದಲ್ಲಿಯೋ ಅಕಾರ್ಯದಲ್ಲಿಯೋ ತಗುಲಿಸುವುದು ಅದೇ. ರಾಜ, ನಿನ್ನಲ್ಲಿ ಅಪರಿಮಿತವಾದ ಸೈನ್ಯಗಳಿದೆ, ಯೋಧರು ಬಹುಮಂದಿ ಇದ್ದಾರೆ. ಪಾಂಡವರಲ್ಲಿ ಆದ್ರೂ ಅಷ್ಟು ಸೈನ್ಯವೂ ಇಲ್ಲ, ಯೋಧರೂ ಇಲ್ಲ. ಹೀಗಿರುವಾಗಲೂ ನಿಮ್ಮಿಬ್ಬರಲ್ಲಿ ಯುದ್ಧ ನಡೆದಾಗ ಬಹುಸಂಖ್ಯಾಕರಾದ ನೀವು ಅಧಿಕ ಶಸ್ತ್ರಾಸ್ತ್ರ ಸಮೃದ್ಧಿಯುಳ್ಳವರಾಗಿದ್ರು ಕೂಡ ಅಲ್ಪ ಸಂಖ್ಯೆಯುಳ್ಳ ಅವರಿಂದ ಪರಾಜಿತರಾದ್ರಿ. ನಿಮ್ಮವರೆಲ್ಲ ಪ್ರಾಯಕವಾಗಿ ಹತರಾದ್ರು. ಇವೆಲ್ಲ ದೈವದ ಕಾರ್ಯವೇ ಹೊರತು ಬೇರೆ ಎಲ್ಲ ಎಂದು ನನಗೆ ತೋರಿದೆ. ನಿನ್ನ ಪೌರುಷವೆಲ್ಲ ದೈವದಿಂದಲೇ ಕೆಡಿಸಲ್ಪಟ್ಟಿತು ಎಂದ. ಈ ಕರ್ಣನ ಮಾತು ಈ ಲೋಕದಲ್ಲಿ ಸಾಮಾನ್ಯವಾಗಿ ಅಜ್ಞಾನಿಗಳು ಹೇಳೋ ಮಾತಿದು. ದೈವ ಇವರಿಗೆ ಅಪಜಯವನ್ನು ಕೊಟ್ಟು ಏನಂತ ಸಂತೋಷ ಪಡ್ತಾನ ಅವನು. ನಮೇ ದ್ವೇಷೋಸ್ತಿ ನ ಪ್ರಿಯ. ಭಗವಂತ, ನನಗೆ ಯಾರು ದ್ವೇಷಿಗಳು ಇಲ್ಲ, ಪ್ರಿಯರು ಇಲ್ಲ. ಅವನು ಪಾರ್ಷಿಯಲ್ ಅಲ್ಲ, ವೈಷಮ್ಯ ನೈರ್ಗಣ್ಯ ಇಲ್ಲದವನು ಅಂತ ಸೂತ್ರಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಎಲ್ಲ ಎಸ್ಟಾಬ್ಲಿಷ್ ಆಗಿರೋದು. ಇವನು ಮಾಡಿದ ಕರ್ಮಗಳು ಧರ್ಮಕ್ಕೆ ಇದಕ್ಕೆ ಹಿತವಾಗಿದ್ರೆ ಅದಕ್ಕೆ ಭಗವಂತನ ಸಹಕಾರ ಇರುತ್ತೆ. ಅದಕ್ಕೆ ವಿರುದ್ಧವಾಗಿದ್ರೆ ಸಹಾಯ ಸಿಗುತ್ತೇನು? ಹಿಂದೆನೂ ಒಂದ್ಸಲಿ ಬಂದಿತ್ತು, ಮತ್ತೆ ಅದನ್ನೇ ನೆನಪಿಸ್ತಾ ಇದ್ದೀನಿ. ಈಗ ಕರ್ಣ ಇಷ್ಟೆಲ್ಲ ಮಾತಾಡಿದ್ನಲ್ಲ ಅದಕ್ಕಾಗಿ. ರಾವಣನ ತಾತ ಹಸುರೆಲ್ಲ ಸೇರಿ ಇಂದ್ರನ ಮೇಲೆ ಲಗ್ಗೆ ಹೊಡೆದ್ರು, ದೇವತೆಗಳ ಮೇಲೆ. ದೇವತೆಗಳ ಕೈ ಕಡಿಮೆ ಆಗ್ತಾ ಬಂತು, ಇವರು ಪರಾಕ್ರಮ ಎಲ್ಲ. ಕಡೆಗೇನು ದೇವತೆಗಳೆಲ್ಲ ಹೋಗಿ ಭಗವಂತ ವಿಷ್ಣುವಿನಲ್ಲಿ ಶರಣಾದರು. ಇವನು, ನಾನು ನಿನಗೆ ಅಭಯ ಕೊಡ್ತೇನೆ, ನನ್ನಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅವರೊಡನೆ ಯುದ್ಧಕ್ಕೆ ನಿಂತ ವಿಷ್ಣು. ವಿಷ್ಣು ನಿಂತ ಮೇಲೆ ರಾಕ್ಷಸರ ಇದು ಶಕ್ತಿ ಕಡಿಮೆ ಆಗ್ತಾ ಬಂತು. ಸೋತು ಓಡ್ ಬರ್ತಾ ಇದ್ದಾರೆ ಸ್ವರ್ಗದಿಂದ. ಸ್ವರ್ಗಕ್ಕೆ ಲಗ್ಗೆ ಇಟ್ಟವರು ಸೋತು ಬರ್ತಾ ಇದ್ದಾಗ ಈ ವಿಷ್ಣು ಹಿಂಬಾಲಿಸ್ಕೊಂಡೇ ಬಂದ. ಸುಮಾಲಿ ಈ ರಾವಣನ್ ತಾತ ಹೇಳ್ದ, ಹೇ ವಿಷ್ಣು, ನಿನಗೆ ಯುದ್ಧದ ಧರ್ಮ ಗೊತ್ತಿಲ್ವಾ? ಒಂದ್ಸಲಿ ನಾವ್ ಗೆಲ್ತೀವಿ, ಒಂದ್ಸಲಿ ಸೋಲು ಬರುತ್ತೆ, ಇದೆಲ್ಲ. ಈಗ ನಾವು ಸೋತು ಓಡ್ ಹೋಗ್ತಾ ಇದ್ದೀವಿ. ಸೋತು ಓಡಿ ಹೋಗ್ತಾ ಇರೋರ್ ಮೇಲೆ ಯುದ್ಧ ಮಾಡಬಾರದು ಅನ್ನುವಂತ ಧರ್ಮದ ನಿಯಮ ನಿನಗೆ ಗೊತ್ತಿಲ್ವೋ ಅಂದ. ಅದಕ್ಕೆ ವಿಷ್ಣುವಿನ ಆನ್ಸರ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನೋಡು, ನನಗೆ ರಾಕ್ಷಸರಿಂದಾನು ಏನು ಆಗ್ಬೇಕಾಗಿಲ್ಲ, ದೇವತೆಗಳಿಂದಾನು ಏನು ಆಗ್ಬೇಕಲ್ಲ. ನನಗೆ ಯಾರು ದ್ವೇಷಿಗಳು ಇಲ್ಲ, ಮಿತ್ರರು ಇಲ್ಲ. ನಾನು ಅವಾಪ್ತ ಸಮಸ್ತ ಕಾಮ. ನನ್ನಲ್ಲಿ ಅವರೆಲ್ಲ ಬಂದು ಶರಣಾದ್ರು, ಅವರನ್ನು ರಕ್ಷಿಸ್ತೀನಿ ಅಂತ ನಾನು ಅಭಯವನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ನನ್ನಲ್ಲಿ ಶರಣಾದವರಿಗೆ ನೀವು ಹಿಂಸೆಯನ್ನು ಮಾಡೋದ್ರಲ್ಲ, ನಿಮ್ ಪಾಡಿಗೆ ನೀವು ನಿಮ್ ಜಾಗದಲ್ಲಿ ಇರ್ಬೋದಿತ್ತಲ್ಲ. ಅವರಿಗೆ ಉಪಟಳವನ್ನ ಕೊಟ್ರಿ, ಆದ್ರಿಂದ ನೀವು ಇವಾಗ ನನಗೆ ಶತ್ರುಗಳು. ಯಾಕೆ? ನಾನು ಅವನಿಗೆ ರಕ್ಷಣೆ ಹೇಳಿದ್ದೇನೆ. ಅದಕ್ಕಾಗಿ ನೀನು ಬರೀ ಸ್ವರ್ಗದಿಂದ ಓಡಿದ್ರಲ್ಲ, ರಸ ತಲಕ್ ಹೋದ್ರು ಕೂಡ ಬಿಡದೆ ಅಟ್ಟಿಸ್ಕೊಂಡು ಬಂದು ನಿನ್ನ ಹೊಡಿತೀನಿ ಅಂತ ನಾವು. ಕರ್ಣನ ಈ ಮಾತು ಹೇಳಿದ್ನಲ್ಲ, ಎಲ್ಲ ದೈವ ಎತ್ತ ಅಂತ, ಅದು ಕುತ್ರ. ಇದು ಧರ್ಮದ ಕೆಲಸಗಳನ್ನ ನಡೆಸಿ ಭಗವಂತ ಜೊತೆನಲ್ಲಿರ್ತಾನೆ. ಅಧರ್ಮ, ಅನ್ಯಾಯ, ಅನೀತಿ, ಅಶಾಸ್ತ್ರವಾದದ್ದು ಇಂಥದ್ರ ಜೊತೆಗೆ ನೀವು ಸೇರಿದ್ರೆ ಖಂಡಿತ ನಿಮಗೆ ಅಪಜಯವೇನೆ, ಸೋಲೇನೆ, ಎಲ್ಲ ರೀತಿಯೂ ಕೂಡ ಹಾನಿ ಉಂಟಾಗುವಂತಹದ್ದು. ಹೀಗೆ ನಿನ್ನ ಮಗನು ಕರ್ಣನು ಸಂಭಾಷಿಸುತ್ತಿರುವಾಗಲೇ ಪಾಂಡವರ ಸೈನ್ಯ ಯುದ್ಧರಂಗದಲ್ಲಿ ಗುಂಪುಗೂಡಿತು. ಆಮೇಲೆ ನಮ್ಮವರಿಗೂ ಶತ್ರುಗಳಿಗೂ ತಿರುಗು ಯುದ್ಧಾರಂಭ ಆಯ್ತು. ಆನೆ, ಕುದುರೆ, ರಥಗಳೆಲ್ಲ ಒಂದನ್ನೊಂದು ಎದುರಿಸಿದವು. ರಾಜ, ಇದೆಲ್ಲ ನಿನ್ನ ದುರ್ಮಂತ್ರದ ಫಲವೇ. ಕಡೆಯಲ್ಲಿ ಕನ್ಕ್ಲೂಡ್ ಮಾಡ್ಬೇಕು ಹೇಳ್ತಾನೆ. ಈಗೆಲ್ಲ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವೋ ಇಲ್ವೋ, ಹಾಗೆ ಒಂದೊಂದೇ ಅಧ್ಯಾಯದಲ್ಲಿ
ಸಿಕ್ಕದಾಗಲೆಲ್ಲ ಅವನ ತಲೆಗೆ ಇಷ್ಟೆಲ್ಲ ಹೇಳಿದ್ರು ಅದೆಂತದ್ದು ಅಂತಂದ್ರೆ ಮೂರ್ಖನಿಗೆ ಹೇಳದಂತೆ ಧೃತರಾಷ್ಟ್ರನ್ಗೆ, ನಿನ್ನ ದುರಾಲೋಚನೆ, ನಿನ್ನ ಸ್ವಾರ್ಥ, ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ದು, ಸ್ವಂತ ತಮ್ಮನಿಗೆ ದ್ರೋಹವನ್ನು ಬಗೆದದ್ದು, ಅವನ ಮಕ್ಕಳ ಮೇಲೇನೆ ತನ್ನ ಮಕ್ಕಳು, ಇಷ್ಟೆಲ್ಲ ಆದ್ರೂ ಕೂಡ ಅರ್ಜುನ ಯುದ್ಧ ಬಿಟ್ಬಿಟ್ನ, ಅವ್ರ ಹಂಗೆ ಹೋಗ್ಬಿಟ್ರ, ಇನ್ನೇನಾಯ್ತು, ಬರೀ ಅದೇನೇನೆ ತನ್ನ ಮಕ್ಕಳು ಎಲ್ಲಿ ಗೆದ್ದು ಬಿಟ್ರು ಮಾಡಿದ್ರು ಅಂತ ಪ್ರತಿದಿನ ಕೇಳ್ತಿರೋದು ಸಾವೇನೆ, ತನ್ನ ಮಕ್ಕಳ ಸಾವೇನೆ. ಭೀಮ ಹೊಡೆದ ಇಷ್ಟು ಜನರನ್ನ ಅಂತ. ಇಷ್ಟಾದ್ರೂ ಕೂಡ ಬಯಕೆ ನೋಡಿ ಹೇಗಿದೆ, ಹೇಗಾದ್ರೂ ದುರ್ಯೋಧನ ಗೆದ್ದು ಬಿಡ್ಬೇಕು, ಬೇರೆ 100 ಜನ ಸತ್ಲಿ ಸಾಯ್ಲಿ ಅವನ್ ಬ್ರದರ್ಸ್ ಎಲ್ಲ ನನ್ನ ಮಕ್ಕಳು, ಆದ್ರೆ ಇವನು ಎಲ್ರು ಹೇಳಿದ್ ಈ ದುರ್ಯೋಧನ ಒಬ್ಬನ್ ಬಿಟ್ಬಿಡು, ಮಿಕ್ಕ ಅವ್ರು ಅಷ್ಟು ಜನ ಉಳಿತಾರೆ, ನಿನಗೆ ಹೋಗ್ಲಿ, ನಿನಗೆ ನನ್ಗೆ ನಂಬರ್ 100 ಇರ್ಬೇಕು, 100 ಜನ ಇರ್ಬೇಕು ಅಂತ ಬಯಸಿದ್ದೆ, ಆದ್ರೆ ಆ ದುಶ್ಯಲಿನೂ ಸೇರಿ 100 ಸಂತಾನ ನಿನ್ಗೆ ಕಡಿಮೆ ಆಗೋಲ್ಲ ಅವಾಗ್ಲೂ ಕೂಡ. ಇವನೊಬ್ಬನ ತೆಗಿ, ನೀನ್ ಉಳಿತೀಯ, ನಿನ್ನ ಸೈನ್ಯ ಉಳಿಯತ್ತೆ, ಲೋಕ ಉಳಿಯತ್ತೆ ಅಂತ ಕೇಳಿದ್ರ. ಇಲ್ಲಿಗೆ ಜಯದ್ರಥ ವಧ ಪರ್ವ ಸಂಪನ್ನವಾಯಿತು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 154 ಪರ್ವ. ಘಟೋತ್ಕಚ ಬರ್ತಾನೆ. ಯುಧಿಷ್ಠಿರನಿಂದ ದುರ್ಯೋಧನ ಪರಾಜಿತನಾದದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜಯ ಮುಂದುವರಿಸ್ತಾ ಇದ್ದಾನೆ, ಹೇ ರಾಜ, ನಿನ್ನ ರಥ ಅಶ್ವ ಸೈನ್ಯಗಳೆಲ್ಲ ಪಾಂಡವ ಸೈನ್ಯದ ಮೇಲೆ ಬಿದ್ದು ಅದಕ್ಕಿಂತಲೂ ಒಂದು ಕೈ ಮೀರಿದಂತೆ ಯುದ್ಧ ಮಾಡತೊಡಗಿತು. ನಾನಾ ಕಡೆಗಳಲ್ಲಿ ಯುದ್ಧ ಆರಂಭ ಆಯಿತು. ಪಾಂಚಾಲರು ಕುರುಗಳು ಇದಿರಾದರು. ಯಮರಾಷ್ಟ್ರವನ್ನ ವೃದ್ಧಿಗೊಳಿಸುವಂತೆ ಉಭಯ ಪಕ್ಷದವರು ಸಂಯಮನೀಪುರ ಅವರನ್ನು ವೃದ್ಧಿಗೊಳಿಸೋದು ಅಂದ್ರೇನು, ಇಲ್ಲಿಂದ ಎಲ್ಲ ಯಮಪುರಿಗೆ ಕಳಿಸಿತ್ತು, ಈ ಕಡೆ ಆ ಕಡೆ ಎರಡು ಕೂಡ. ಉಭಯ ಪಕ್ಷದವರು ಕೂಡ ಶರ ತೋಮರ ಶಕ್ತಿ ಮೊದಲಾದ ಆಯುಗಳಿಂದ ಅನ್ಯೋನ್ಯವಾಗಿ ಹೊಡೆದೊಡೆದು ಸಾಯ್ತಾ ಇದ್ರು, ಒಬ್ರಿಗೊಬ್ರು ಹೊಡೆದಾಡಿ ಸತ್ರು. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತು ಜಗದಿ, ದಕ್ಕಿತೇಂ ಕುರುಪಾಂಡು ತನೈವರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಪಾಂಡವರು ಹೊಡೆದಾಡಿದ್ರು ಮಹಾಭಾರತದ ಯುದ್ಧ, ಕೌರವರು ಹೊಡೆದಾಡಿದ್ರು. ಯಾರ ಮಕ್ಕಳು ರಾಜ್ಯ ಆಡಿದ್ರು? ಪಾಂಡವರ ಮಕ್ಕಳ ಇಲ್ಲ ಕೌರವರ ಮಕ್ಕಳ? ಮಕ್ಕಳ ಬಗ್ಗೆ ಅತಿಯಾದಂತಹದ್ದು ಏನ್ ತಲೆ ಕೆಡಿಸ್ಕೊಳ್ಳೋದು. ಪರೀಕ್ಷೆಗೆ ಅಂತಂದ್ರೆ ಇವ್ರಿಗೇನೆ ಪರೀಕ್ಷೆ, ನಿದ್ದೆನೇ ಇಲ್ಲ, ಟೆನ್ಷನ್ನು, ಏನ್ ಮಾಡ್ಬಿಡ್ತಾನೋ, ನಾಳೆ 100ಕ್ಕೆ 99 ಬಂದ್ಬಿಟ್ರೆ ಅವನ ಪ್ರಾಣನೇ ಹೋಗ್ಬಿಡುತ್ತೆ, ಏನ್ ಪ್ರಪಂಚದಲ್ಲಿ ಏನು ಇಲ್ವೇ ಇಲ್ಲ ಅವನ ಮುಂದಕ್ಕೆ, 100ಕ್ಕೆ 100 ತೆಗಿಬೇಕು. ಯಾಕೆ ಬೇಕು ಈ ಟೆನ್ಷನ್ನು? ಸರಿಯಾದ ರೀತಿನಲ್ಲಿ ಹೇಳಿ ಮಾಡಿ, ಒಂದು ವೇಳೆ ಪರೀಕ್ಷೆನಲ್ಲಿ ಅವನ ಪಾಸ್ ಆಗ್ಲಿಲ್ಲ, ಏನಲ್ಲಿ ಮುಗಿದೋಯ್ತಾ? ಮಾರ್ಚ್ ಇಲ್ದಿದ್ರೆ ಸೆಪ್ಟೆಂಬರ್ ಇಲ್ವೇ ಮುಂದಕ್ಕೆ? ಮನಸ್ಸಿಗೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ಬೇಕು? ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತು ಜಗದಿ. ಏನು BE ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೇನೆ ಬದುಕೋದಾ? ಇಲ್ಲ ಮೆಡಿಕಲ್, ಇದೆರಡು ಬಿಟ್ರೆ ಬೇರೆ ಇನ್ನೇನು ವೃತ್ತಿನೇ ಇಲ್ವಾ ಲೋಕದಲ್ಲಿ? ಪಕ್ಕಾಗುವುದು ಭಾಗ್ಯ ಎಂತೆಂತು ಜಗದಿ, ದಕ್ಕಿತೇನ್ ಕುರುಪಾಂಡು ತನಯರ್ಗೆ ರಾಜ್ಯ ಸುಖ. ಸಿಕ್ತಾ? ಕೇರ್ಲೆಸ್ ಆಗಿ ಬಿಟ್ಟುಬಿಡು ಅಂತ ಅನ್ನೋದಲ್ಲ, ತಂದೆಯಾಗಿ ಎಲ್ಲ ಹೇಳ್ಬೇಕು ಮಾಡ್ಬೇಕು ಎಲ್ಲ ಸರಿ, ಆದ್ರೆ ಅದಕ್ಕಾಗಿ ತಲೆ ಕೆಡಿಸ್ಕೊಂಡು ನಿದ್ದೆನೂ ಇಲ್ದೆ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಂಡು ಇದೆಲ್ಲ ಆಗ್ಬೇಕಾ? ಅಲ್ಲಿ ಹೇಳೋದು, ಇವನಿಗೆ ಮಾಡುವಂತ ಪ್ರಯತ್ನ ಎಲ್ಲ ಸರಿಯಾಗಿ ಮಾಡು, ಮನಸ್ಸನ್ನ ಕಾಮಾಗಿಟ್ಕೋ, ಭಗವಂತನನ್ನ ಪ್ರಾರ್ಥನೆ ಮಾಡು. ದೈವ ಮಾತ್ರ ಪಂಚಮ, ಅವನ ಸಂಕಲ್ಪನೂ ಸೇರಿದ್ರೆ ನೀನು ವಿಜಯಶಾಲಿ ಆಗ್ತೀಯ. ಒಂದ್ ವೇಳೆ ಏನೋ ಬರಬೇಕಾದಷ್ಟು ಮಾರ್ಕ್ಸ್ ಬರ್ಲಿಲ್ಲ, ಹೋಗಿ ಸೂಯಿಸೈಡ್ ಮಾಡ್ಕೋಬೇಡ, ಅದೆಲ್ಲ ರೆಮಿಡಿ.
ಪರೀಕ್ಷೆನಲ್ಲಿ ಜಾಸ್ತಿ ಮಾರ್ಕ್ಸ್ ಬರ್ಲಿಲ್ಲ, ಅದಕ್ಕೆ ಎದುರಿಸು ಸಿದ್ಧವಾಗಿ. ಫೇಲ್ಯೂರ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದಿ ಸಕ್ಸಸ್ ಅಂತ ಗಾದೆಗಳು. ಈ ಸಲಿ ಹೋಯ್ತಲ್ಲ, ಎಲ್ಲಿ ತಪ್ಪು ಮಾಡದೆ ಅನ್ನೋದನ್ನ ನೋಡ್ಕೋ. ಕ ಅತ್ರ ದೋಷಃ, ಅದನ್ನ ನೋಡಿ ಸರಿ ಮಾಡ್ಕೋ, ಮುಂದಿನ ಸಲಿ ಜಯಶಾಲಿ ಆಗ್ತೀಯ. ಈ ರೀತಿ ಅವರಿಗೆ ಆಶಾವಾದವನ್ನ ಹೇಳಿ ಪ್ರಯತ್ನವನ್ನ ಮಾಡಿ ಅಂತೆಲ್ಲ ಹೇಳ್ಬೇಕು. ಸುಮ್ನೆ ಬರೀ ದೇವ್ರಿಗೆ ಪೂಜೆ ಮಾಡ್ಬಿಡು, ಹರಕೆ ಹೊತ್ಕೊಂಡ್ಬಿಡು. ಅವನು ಓದ್ದೇ ಇದ್ರೆ ಅವನು ಭಗವಂತ ಬಂದು ಕೂತ್ಕೊಂಡು ಬರೀತಾನೆ ಪರೀಕ್ಷೆನಲ್ಲಿ. ರಥಿಕರೊಡನೆಯು, ಆನೆಗಳೊಡನೆ, ಕುದುರೆಗಳೊಡನೆ ಯುದ್ಧವನ್ನ ಆರಂಭಿಸಿದವು. ಇದು ಚತುರಂಗ ಸೈನ್ಯ, ಅವರವರ ಜೊತೆನಲ್ಲಿ ಮಾಡುವಂತ ಯುದ್ಧ. ರಥಿಕರು ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ಹೊಡೆದಾಡಿದ್ರು. ಆನೆಗಳು ಕೊಂಬುಗಳಿಂದ ಸೊಂಡೆಲುಗಳಿಂದ ಬಡಿದಾಡಿದ್ವು. ಅಶ್ವಾರೋಹಿಗಳು ಪ್ರಾಸ, ಶಕ್ತಿ, ಕೊಡಲಿ ಮುಂತಾದವುಗಳಿಂದ ತಿವಿತಾ ಇದ್ರು. ಕಾಲಾಳುಗಳು ಒಬ್ಬರನ್ನೊಬ್ಬರು ಕತ್ತಿ ಮೊದಲಾದ ಶಸ್ತ್ರಗಳಿಂದ ಇರಿತಾ ಇದ್ರು. ಒಬ್ಬೊಬ್ಬರು ತಮ್ಮ ಕುಲ ಗೋತ್ರ ನಾಮಗಳನ್ನು ಉದ್ಘೋಷಿಸ್ತಾ ಹೊಡೆದಾಡ್ತಾ ಇದ್ರು. ಅದನ್ನು ಕೇಳಿದಾಗ ಮಾತ್ರ ಪಾಂಚಾಲರು ಯಾರು, ಕುರುಗಳು ಯಾರು ಎಂಬ ಭೇದ ನಮಗೆ ತಿಳಿತಾ ಇತ್ತು. ಅಭಿವಾದಿಯೇ ಯಾಕೆ ಹೇಳ್ಬೇಕು? ಮೊದಲು ನಮಸ್ಕಾರ ಮಾಡ್ಬೇಕು ಶ್ರೋತ್ರಿಯರಿಗೆ, ಪ್ರಣಮ್ಯ ಆಮೇಲೆ ಅಭಿವಾದ್ಯ. ಮೊದಲು ಅಭಿವಾದನೆ ಅಲ್ಲ. ಇನ್ ಕೆಲವ್ರು ಮಾಡೋದು, ಬಂದವ್ರಿಗೆ ನಮಸ್ಕಾರ ಸುಮ್ನೆ ಕಿವಿ ಮುಟ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಅಭಿವಾದಿ ಮಾಡೋದಾದ್ರೆ ಸ್ಪಷ್ಟವಾಗಿ ಉಚ್ಚಾರ ಮಾಡಿ. ಯಾರು ನಮಸ್ಕಾರ ಮಾಡ್ತಾರೋ ಅವರು ದೀರ್ಘ ಆಯುಷ್ಮಾನ್ ಭವ. ಅವನೇನ್ ಹೆಸರು ಹೇಳ್ದ? ಅಹಂ ದೇವದತ್ತ ಶರ್ಮನ್ ಅಹಂ ಅಸ್ಮಿ ಭೋ ಅಂತಂದ್ರೆ ದೀರ್ಘಾಯುಷ್ಮಾನ್ ಭವ ದೇವದತ್ತ ಶರ್ಮಾ ಅಂತ ಆಶೀರ್ವಾದ ಮಾಡ್ಬೇಕು ಅಭಿವಾದಿಯನ್ನ ಹೇಳ್ದವನು. ಆ ಅಭಿವಾದಿಯ ಮಾಡಿ ಇವನೇನ್ ಮಾಡ್ಬೇಕು ಅಂದ್ರೆ, ಆ ಯಾರಿಗೆ ನಮಸ್ಕಾರ ಮಾಡ್ತಿದ್ದಾನೋ ಅವನ್ನ ಬಲಗೈಯಿಂದ ಬಲಗಾಲನ್ ಮುಟ್ಬೇಕು, ಎಡಗೈಯಿಂದ ಎಡಗಾಲನ್ ಮುಟ್ಬೇಕು. ಈಗ ಒಬ್ರೊಬ್ರು ಎದುರು ಬದ್ರಾಗಿ ನಿಂತ್ಕೊಂಡಾಗ ಇವನ ಬಲಗೈಯೇ ಅವನ ಎಡಗಡೆಗಿದೆ. ಅದಕ್ಕಾಗಿ ಕೈಯನ್ನ ಕ್ರಾಸ್ ಮಾಡೋ ಅಂತದ್ದು. ನಮಸ್ಕಾರ ರೆಗ್ಯುಲರ್, ದೀರ್ಘದಂಡ ಪ್ರಣಾಮ, ಅಂಜಲಿ, ಸಾಷ್ಟಾಂಗ ಪ್ರಣಾಮ ಮಾಡಿ 2 ಸಲಿ. ಆಮೇಲೆ ಅಭಿವಾದಯೇ, ಇಂಥ ಗೋತ್ರ, ಈ ಸೂತ್ರ, ಇಂತಹ ಶಾಖೆ ನಂದು, ಯಜುಶಾಖಾಧ್ಯಾಯಿನೋ, ಋಗ್ಶಾಖಾಧ್ಯಾಯಿನೋ, ಸಾಮಶಾಖಾಧ್ಯಾಯಿನೋ ಧ್ಯಾಯಿನಃ. ಅವನ ಹೆಸರು ಅಹಂ ಅಸ್ಮಿ ಭೋ. ಯುದ್ಧ ಮಾಡ್ಬೇಕಾದ್ರೆ ಅವ್ರವ್ರು ಹೇಳಿ ಅವ್ರು ಮಾಡಿದ್ರಂತೆ. ಅವಾಗ ಗೊತ್ತಾಗ್ತಾ ಇತ್ತು, ಓಹೋ ಇವ್ರು ಕೌರ್ ಕಂಡೆಯವರು, ಅವ್ರು ಪಾಂಡವರ ಕಡೆಯವರು ಅಂತ. ಇಲ್ದಿದ್ರೆ ಆ ಯುದ್ಧ ಸಮುದ್ರದ ಮಧ್ಯದಲ್ಲಿ ಯಾರು ಯಾವ ಕಡೆಯವರು ಅಂತ ಗೊತ್ತಾಗಬೇಕು. ಎಷ್ಟೋ ಮಂದಿ ಸತ್ರು. ಆಕಾಶವೆಲ್ಲ ಬಾಣಗಳಿಂದ ಮರೆಸಿ ಹೋಗಿ ಸೂರ್ಯನ ಪ್ರಕಾಶವೇ ತಿಳಿಯದಂತಾಯ್ತು. ಹೀಗೆ ಸೈನಿಕರು ಯುದ್ಧ ಮಾಡ್ತಾ ಇದ್ದಾಗ ನಿನ್ನ ಮಗನಾದ ದುರ್ಯೋಧನ ಸೈಂಧವ ವಧೆಯಿಂದ ಉಂಟಾದ ಕೋಪದಿಂದ ಪ್ರಾಣದ ಆಸೆಯನ್ನು ಬಿಟ್ಟು ಪಾಂಡವ ಸೈನ್ಯದೊಳಗೆ ಪ್ರವೇಶಿಸಿದ. ತಾನು ಈ ಯುದ್ಧದಲ್ಲಿ ಸತ್ರು ಚಿಂತೆ ಇಲ್ಲ ಎಂಬ ಸಂಕಲ್ಪದಿಂದ ತನ್ನ ರಥ ಘೋಷದಿಂದಲೇ ಭೂಮಿಯನ್ನು ನಡುಗಿಸುತ್ತಾ ಸೈನ್ಯದೊಳಗೆ ಹೊಕ್ಕ. ಅನೇಕ ಸೈನ್ಯ ವಿನಾಶಕರವಾದ ಪ್ರಬಲ ಯುದ್ಧ ನಡೆಯಿತು. ಈ ನಡುವೆ ಧೃತರಾಷ್ಟ್ರ ಭಯ ಆತುರದಿಂದ ಸಂಜಯನ್ ಕುರಿತು, ಸಂಜಯ ಇದೇನು ಹೀಗೆ ಹೇಳ್ತೀಯ? ನನ್ನ ಮಗನ ಸೈನ್ಯವೆಲ್ಲವೂ ಹತವಾದು, ಅವನು ಬಹಳ ಕಷ್ಟದಲ್ಲಿ ಸಿಕ್ಬಿದ್ದಾನೆ. ಈ ಸ್ಥಿತಿಯಲ್ಲೂ ಅವನ ಯುದ್ಧಕ್ಕೆ ಹಿಮ್ಮಟ್ಟದೆ ಮುಂದುವರೆದನೆ. ಅವನೊಬ್ಬನಿಗೆ ಅನೇಕರೊಡನೆ ಯುದ್ಧವೇ, ಅದು ಉಚಿತವಲ್ಲ ಎಂದು ನನಗೆ ತೋರುತ್ತೆ. ಮೋಹ ಅಂತ ಅನ್ನೋದು ಇದನ್ನೇನೆ. ಏನಾದ್ರು ಸ್ವಲ್ಪನಾದ್ರೂ ವಿವೇಕ ಇದೆಯಾ? ಇಷ್ಟೆಲ್ಲ ಆಯ್ತು, ಆದ್ರೂ ಕೂಡ ಅಯ್ಯೋ ದುರ್ಯೋಧನ ಅವನಿಗೆ ಏನಾಗ್ಬಿಡುತ್ತೋ. ನನ್ನ ಮಗನು ಮೊದಲಿಂದಲೇ ವಿಶೇಷ ಸುಖದಲ್ಲಿ ಬೆಳೆದವನು, ಪ್ರಜೆಗಳಿಂದ ನಿರಪಾಯವಾಗಿ ರಕ್ಷಿಸಲ್ಪಡೆಯೋದಕ್ಕೆ ಯೋಗ್ಯ. ಶುದ್ಧ ಅಯೋಗ್ಯನನ್ನೇ ಇವನು ಯೋಗ್ಯ ಅಂತ ಹೇಳ್ತಾ ಇದ್ದಾನೆ. ಸೈನ್ಯಕ್ಕೆಲ್ಲ ತಾನೇ ಪ್ರಭು ಎನಿಸಿದವನು. ಇಂಥವನು ತಾನು ಏಕಾಕಿಯಾಗಿ ಅನೇಕರೊಡನೆ ಯುದ್ಧ ಮಾಡಲು ಹಿಂಜರಿಯಲಿಲ್ಲವೆ? ದ್ರೋಣ, ಕರ್ಣ, ಕೃಪ, ಕೃತವರ್ಮರಲ್ಲಿ ಯಾರು ಅವನನ್ನ ಈ ಅಪಾಯಕ್ಕೆ ಹೋಗದಂತೆ ತಡೆಯದೆ ಹೋದ್ರೆ, ಹೇ ಸಂಜಯ, ಸರ್ವೋಪಾಯಗಳಿಂದಲೂ ತಮ್ಮ ರಾಜನನ್ನು ರಕ್ಷಿಸಿಕೊಳ್ಳಬೇಕಾದದ್ದು ಅವನ ಕಡೆಗೆ ಸೈನಿಕರ ಕರ್ತವ್ಯ. ಇದು ಫಿಲಾಸಫಿ ಬೇರೆ ಹೇಳೋದು, ಶಾಸ್ತ್ರವನ್ನ.
ಸೈನಿಕರ ರಕ್ಷಣೆ ಮೊದಲು ರಾಜನನ್ನ ರಕ್ಷಿಸ್ಕೊಳ್ಬೇಕಾದ್ದು. ಯುದ್ಧದ ನೀತಿಯೇ ಇದು. ಹೀಗಿರುವಾಗ ನನ್ನ ಮಗನು ಏಕಾಕಿಯಾಗಿ ಶತ್ರು ಸೈನ್ಯವನ್ನ ಪ್ರವೇಶಿಸಿದ ಮೇಲೆ ನಮ್ಮವ್ರು ಏನ್ ಮಾಡಿದ್ರು ಎಂದನು. ಅದಕ್ಕೆ ಸಂಜೆ ಹೇಳದ, ರಾಜ, ನಿನ್ನ ಮಗನು ಏಕಾಕಿಯಾಗಿಯೇ ಬಹುಜನರೊಡನೆ ಯುದ್ಧ ಮಾಡಿದ ಆಶ್ಚರ್ಯವನ್ನು ಹೇಳ್ತೇನೆ ಕೇಳು. ದ್ರೋಣ, ಕೃಪಾ, ಕರ್ಣರು ನಿನ್ನ ಮಗನನ್ನ ಬೇಡ ಬೇಡ ಎಂದು ತಡೀತಾ ಇದ್ರು. ನಿನ್ನ ಮಗನು ಲಕ್ಷ್ಯ ಮಾಡದೆ ಸಮುದ್ರದಲ್ಲಿ ಮಕರದಂತೆ ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿದ. ಸಾವಿರಾರು ತೀಕ್ಷ್ಣ ಬಾಣಗಳಿಂದ ಪಾಂಚಾಲ ಪಾಂಡವ ಸೈನ್ಯಗಳನ್ನ ಧ್ವಂಸ ಮಾಡ್ತಾ ಬಂದ. ಉದಿಸುವ ಸೂರ್ಯನು ಅಂಧಕಾರವನ್ನು ಹೇಗೋ ಹಾಗೆ ಶತ್ರು ಸೈನ್ಯವೆಲ್ಲ ನಾಶಗೊಳಿಸ್ತಾ ಇದ್ದ. ನಿನ್ನ ಮಗನ ಪ್ರತಾಪ ಆಗ ಮಧ್ಯಾಹ್ನದ ಸೂರ್ಯನ ಕಿರಣಗಳಂತೆ ಶತ್ರುಗಳಿಗೆ ದುಸ್ಸಹವಾಗಿತ್ತು. ಪಾಂಡವ ಸೈನ್ಯಗಳು ನಿನ್ನ ಮಗನನ್ನು ಕಣ್ಣಿಂದಲೂ ನೋಡಲಾರದೆ ಜಯದಲ್ಲಿ ನಿರಾಶರಾಗಿ ಓಡಲಾರಂಭಿಸಿದ್ರು. ಎಷ್ಟೋ ಮಂದಿ ಕೊಲೆಗೀಡಾದ್ರು, ಅನೇಕರು ಓಡಿದ್ರು, ಅನೇಕರು ಬಾಣ ಪ್ರಹಾರದಿಂದ ಮೂರ್ಛಿತರಾಗಿ ಕೆಳಗೆ ಬಿದ್ರು. ಪ್ರಳಯ ಕಾಲದಲ್ಲಿ ಪ್ರಜಾನಾಶಕ್ಕಾಗಿ ಬಾಯನ್ನು ತೆರೆದುಕೊಂಡು ಬರುವಂತಹ ಯವನಂತೆ ನಿನ್ನ ಮಗ ಬರುವುದನ್ನು ನೋಡಿ ಎಷ್ಟು ಮಂದಿ ಬಾಯಿದೆಯಿಂದ ತಲೆ ತಪ್ಪಿಸ್ಕೊಂಡ್ರು. ಆಹಾ, ಏನು ಆನಂದವಾಗಿದೆ ಧೃತರಾಷ್ಟ್ರನಿಗೆ. ನನ್ನ ಮಗನ ಪರಾಕ್ರಮ ಹೇಳ್ತಾ ಇದ್ದಾನೆ ದುರ್ಯೋಧನಂತು. ರಾಜ, ಆಗ ನಿನ್ನ ಮಗನು ತೋರಿಸಿದ ಅದ್ಭುತ ಪರಾಕ್ರಮದಂತೆ ಇದುವರೆಗೆ ನಿನ್ನವರಲ್ಲಿ ಬೇರೆ ಯಾರೂ ತೋರಿಸಲಿಲ್ಲ. ಮದದಾನೆಯು ಕಮಲವನವನ್ನು ಹೇಗೋ ಹಾಗೆ ನಿನ್ನ ಮಗನು ಪಾಂಡವ ಸೈನ್ಯವನ್ನೆಲ್ಲ ನಜ್ಜು ಗುಜ್ಜಾಗಿ ಮಾಡಿದ. ಕಮಲವನ ಆನೆ ಬಂದ್ರೆ ಸರೋವರದಲ್ಲಿ ಇಳಿದಾಗ ಕಮಲದ ದಂಟನ್ನೆಲ್ಲ ಸೇರಿಸಿ ಒಟ್ಟಿಗೆ ಎಲ್ಲ ಮಾಡಿ ಕಿತ್ತು ಬಿಸಾಕದ. ಆ ರೀತಿನಲ್ಲಿ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಆಗ ಪಾಂಡವ ಸೇನೆಯು ಬಿಸಿಲು ಗಾಳಿಗಳಿಂದ ಒಣಗಿ ಹೋದ ಸರೋವರದಲ್ಲಿರುವ ಕಮಲದ ಲತೆಯಂತೆ ಕಂದು ಹೋಯಿತು. ಪಾಂಡವ ಸೇನೆ ಈ ಸ್ಥಿತಿಯನ್ನ ನೋಡಿ ಕೆಲವು ಪಾಂಚಾಲ ವೀರರು ಭೀಮನನ್ನು ಮುಂದಿಟ್ಟುಕೊಂಡು ನಿನ್ನ ಮಗನನ್ನ ಎದುರಿಸಿದ್ರು. ಆಗ ನಿನ್ನ ಮಗನು 10 ಬಾಣಗಳಿಂದ ಭೀಮನನ್ನ, 3 ಬಾಣಗಳಿಂದ ನಕುಲ ಸಹದೇವರನ್ನ, 6 ಬಾಣಗಳಿಂದ ವಿರಾಟ ದೃಪದರನ್ನ, 100 ಬಾಣಗಳಿಂದ ಶಿಖಂಡಿಯನ್ನ, 70 ಬಾಣಗಳಿಂದ ದೃಪದನನ್ನ, 7 ಬಾಣಗಳಿಂದ ಧರ್ಮರಾಜನನ್ನ ಪ್ರಹರಿಸಿದ. ಅನೇಕ ದೀಕ್ಷ ಬಾಣಗಳಿಂದ ಕೇಕೆಯರನ್ನ, ಛೇದಿಗಳನ್ನ ಹೊಡೆದಾಡ್ತಾ ಇದ್ದ. ಸಾತ್ಯಕ್ಕೆ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದ. ಘಟೋತ್ಕಜನನ್ನ ಬಲವಾಗಿ ಪ್ರಹರಿಸಿ ಸಿಂಹನಾದ ಮಾಡಿದ. ಇನ್ನು ಅನೇಕ ಯೋಧರನ್ನ, ಗಜ ಸೈನ್ಯಗಳನ್ನ 106 ಬಾಣಗಳಿಂದ ಬೆಳೆಸಿದ. ಪಾಂಡವ ಸೈನ್ಯ ದಿಕ್ಕು ದಿಕ್ಕಿಗೆ ಓಡತಾ ಇದ್ದು. ಇದನ್ನು ನೋಡಿ ಧರ್ಮರಾಜ ಮಹತ್ತಾದ ಕೋಪದಿಂದ ದುರ್ಯೋಧನನ್ನ ತಡೆದ. ಇಬ್ಬರು ತಮ್ಮ ಪರಾಕ್ರಮದ ಸರ್ವಸ್ವವನ್ನು ತೋರಿಸುತ್ತಾ ಯುದ್ಧ ಮಾಡಿದ್ರು. ಇಷ್ಟರಲ್ಲಿ ದುರ್ಯೋಧನ 10 ಬಾಣಗಳಿಂದ ಧರ್ಮರಾಜನನ್ನು ಹೊಡೆದು ಅವನ ಧ್ವಜವನ್ನು ಮುರಿದ. ಧರ್ಮರಾಜನಿಗೆ ಪ್ರಿಯ ಸಾರಥಿಯಾದಂತಹ ಇಂದ್ರಸೇನನ ಹಣೆಯಲ್ಲಿ 3 ಬಾಣಗಳು ನಾಟಿದವು. ನೋಡಿ, ಹೆಸರುಗಳು ಬೇರೆ ಬಂತು. ಧರ್ಮರಾಜನ ಸಾರಥಿ ಹೆಸರು ಇಂದ್ರಸೇನ ಅಂತ. ಅವನ ಹಣೆಯಲ್ಲಿ 3 ಬಾಣಗಳನ್ನ ನಾಟಿಸಿದ. ಯುಧಿಷ್ಠನ ಕೈಯಲ್ಲಿದ್ದ ಧನಸ್ಸನ್ನು ಕತ್ತರಿಸಿದ. 4 ಬಾಣಗಳಿಂದ ಅವನ 4 ರಥ ಅಶ್ವಗಳನ್ನ ಕೊಂದು ಕೆಡೆಯಿದ. ಉತ್ತರ ಕ್ಷಣದಲ್ಲಿಯೇ ಧರ್ಮರಾಜ ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಕೌರವನನ್ನ ಎದುರಿಸಿದ. ದುರ್ಯೋಧನ ಕೈಯಲ್ಲಿದ್ದ ಮಹಾಧನಸ್ಸು 2 ಬಾಣಗಳಿಂದ 3 ತುಂಡಾಗಿ ಕತ್ತರಿಸಿದ. ದುರ್ಯೋಧನಿಗೆ ಗುರಿಯಿಟ್ಟು 10 ಬಾಣಗಳನ್ನ ಹೊಡೆದ. ಆ ಬಾಣಗಳು ನಿನ್ನ ಮಗನ ಮರ್ಮಸ್ಥಾನಗಳಲ್ಲಿ ನಾಟಿ ನೆಲದಲ್ಲಿ ಹೋಕ್ಕವು. ವೃತ್ರನೊಡನೆ ಯುದ್ಧ ಮಾಡುವ ಇಂದ್ರನ ಸಹಾಯಕ್ಕಾಗಿ ದೇವ ಸೈನ್ಯಗಳು ಬಂದಂತೆ ಪಾಂಡವ ಸೈನ್ಯಗಳೆಲ್ಲ ಯುಧಿಷ್ಠನಿಗೆ ಬೆಂಬಲವಾಗಿ ಬಂದು ನಿನ್ನ ಮಗನನ್ನು ಸುತ್ತಲೂ ಆವರಿಸಿಕೊಂಡವು. ಇಷ್ಟರಲ್ಲಿ ಯುಧಿಷ್ಠಿರ ಅತಿ ಉಗ್ರವಾದ ಒಂದು ಬಾಣವನ್ನು ಬಿಲ್ಲಿಗೆ ಸೇರಿಸಿ ನಿನ್ನ ಮಗನ ನೋಡಿ ಇದರಿಂದ ನಿನ್ನ ಆಯುಸ್ ಮುಗಿಯಿತು ಅಂತ ಹೇಳ್ತಾ ವೇಗದಿಂದ ಪ್ರಹರಿಸಿದ. ಆ ಬಾಣ ತಗಲಿದೊಡನೆ ನಿನ್ನ ಮಗನಿಗೆ ಮೂರ್ಛೆ ಬಂದಂತಾಗಿ ರಥದ ಮೇಲೆ ಪ್ರಜ್ಞೆ ತಪ್ಪಿ ಹೊರಗಿದ. ಆಗ ಪಾಂಚಾಲ ಸೈನ್ಯದಲ್ಲಿ ಸಂತೋಷ, ಕೋಲಾಹಲ ಉಂಟಾಯಿತು. ಬಾಣ ಪ್ರಯೋಗದ ಧ್ವನಿಗಳು ಪ್ರಬಲವಾದವು. ಇದನ್ನು ತಿಳಿದು ದ್ರೋಣ ಥಟ್ಟನೆ ಅಲ್ಲಿಗೆ ಬಂದ. ನಿನ್ನ ಮಗನು ಅಷ್ಟರಲ್ಲಿ ಸ್ವಲ್ಪ ಚೇತರಿಸಿಕೊಂಡು ದೃಢವಾದ ಬಿಲ್ಲನ್ನು ಹಿಡಿದು ಧರ್ಮರಾಜನ ಕುರಿತು ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಎದುರಿಸಿ ಬಂದ. ಇದನ್ನು ನೋಡಿ ಪಾಂಚಾಲರೆಲ್ಲರೂ ಗುಂಪಾಗಿ ಬಂದು ದುರ್ಯೋಧನ ತಡೆದ್ರು. ದುರ್ಯೋಧನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ದ್ರೋಣನು ಪಾಂಚಾಲರಿಗೆ ಎದುರಾದ. ಬಿರುಗಾಳಿಯ ಮೇಘಗಳನ್ನ ತೂರುವಂತೆ ದ್ರೋಣ ಪಾಂಚಾಲರನ್ನ ಓಡಿಸ್ತಾ ಬಂದ. ನಿನ್ನವರಿಗೂ ಪಾಂಡವರಿಗೂ ಆಗ ಪ್ರಬಲವಾದ ಯುದ್ಧ ಆಯಿತು. ಇಲ್ಲಿಗೆ 154ನೇ ಅಧ್ಯಾಯ. ದ್ರೋಣ ಯುದ್ಧ ವರ್ಣನೆ ಮುಂದಿಂದು 155ನೇ ಅಧ್ಯಾಯ. ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ.
वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशिरोभङ्ग पञ्चाननपरक्रमः श्रीमान् वेङ्कटनाथार्यश्चिरं विजयतां भवि। श्रीमते निगमान्तमहादेशिकाय नमः। सर्वं श्री वासुदेवार्पणमस्तु।